ವಸಂತ ನವರಾತ್ರಿ ಅನ್ನೋ ಒಂದು ಆಚರಣೆ ನಡೀತಾ ಇದೆ. ಇದು ನಾವು ಯಾವ ರೀತಿ ಮಾಡಬೇಕಾಗತ್ತೆ, ಮಾಡೋದ್ರಿಂದ ಸಿಗುವಂತ ಫಲಗಳೇನು? ನವರಾತ್ರಿ 4 ಬರುತ್ತವೆ. ವಸಂತ ನವರಾತ್ರಿ, ಗುಪ್ತ ನವರಾತ್ರಿ, ಶ್ಯಾಮಲಾ ನವರಾತ್ರಿ, ಶರನ್ನವರಾತ್ರಿ. ಆ ಒಂದು ಶ್ರೀರಾಮಚಂದ್ರ ತಾಯಿಯ ಹೊಟ್ಟೆಯ ಒಳಗಡೆ ಇರುವ 9 ತಿಂಗಳ ಆ ಕೊನೆಯ 9 ದಿನಗಳಿದು. ಓಂ ಶ್ರೀ ರಜತಾಚಲ ಶೃಂಗಾಗ್ರ ಮಧ್ಯಸ್ಥಾಯೈ ನಮೋ ನಮಃ. ನೋಡಿ, ಪ್ರತಿ ನಾಮದಲ್ಲೂ ಕೂಡ 12 ಅಕ್ಷರಗಳಿದ್ದಾವೆ. ಇಲ್ಲಿ 9 ದಿನಗಳು ಒಬ್ಬಾಕೆಯನ್ನೇ ಪೂಜಿಸ್ತಕ್ಕಂತಹ ವಿಶಿಷ್ಟವಾಗಿರತಕ್ಕಂತಹ ವಸಂತ ನವರಾತ್ರಿಗಳು. ಈ 2 ಸಮಯಗಳಲ್ಲಿ ನಿದ್ದೆ ಮಾಡಬೇಡಿ, ಯಾವುದೇ ಆಹಾರ ಪಾನೀಯವನ್ನ ತೆಗೆದುಕೊಳ್ಳಬೇಡಿ, ಯಾವುದೇ ತರಹದ ಇನ್ನೊಬ್ಬರ ಮಾತುಗಳನ್ನ ಮಾತನಾಡಬೇಡಿ. ರಾತ್ರಿ 12 ಗಂಟೆಯ ಕತ್ತಲಲ್ಲಿ ಪಾರ್ವತೀ ದೇವಿಯ ಜನನವಾಗುತ್ತೆ. ಅದು ಕೂಡ ಮೃಗಶಿರ ಮಹಾನಕ್ಷತ್ರದಲ್ಲಿ. ವಸಂತ ನವರಾತ್ರಿ ಇದು ಕೂಡ ಆಚರಣೆ ಮಾಡ್ತಾರ, ಹೇಗಿದು ಅನ್ನೋಂಥದ್ದೇ ಗೊತ್ತಿಲ್ಲ. ಈ ಒಂದು ನವರಾತ್ರಿ ಅಂದಾಗ ಈ ರಾತ್ರಿ ಹೊತ್ತೇ ಪೂಜೆಯನ್ನ ಮಾಡುವಂಥದ್ದು ವಿಶೇಷನ. ಯಾಕೆ ರಾತ್ರಿ ಮಾಡಿದ್ರೆ ಫಲ ಜಾಸ್ತಿನಾ ಗುರುಗಳೇ? ರಾತ್ರಿ ಅನ್ನೋದು ನಮಗೆ ಒಂದು ರೀತಿಯ ಅಜ್ಞಾನದ ಸಂಕೇತ, ಒಂದು ರೀತಿಯ ಭಯದ ಸಂಕೇತ, ಒಂದು ರೀತಿಯ ಅಭದ್ರತೆಯ ಸಂಕೇತ. ಇಷ್ಟೊತ್ತು ಬೆವತದ್ದು ನೀವು, ಇಷ್ಟೊತ್ತು ಭಯ ಪಟ್ಟದ್ದು ನೀವು, ಇಷ್ಟೊತ್ತು ನೀವು ಭೀತಿಗೊಳಗಾದರೆ ಬೆಳಕು ಬಂದ ಕೂಡಲೇ ಆ ಭಯ ಮತ್ತು ಭೀತಿ ಮಾಯ ಹಾಗೇನೆ ಆ ದೀಪ ಹಚ್ಕೊಂಡ್ರಲ್ಲ, ಅದೇನೆ ಈ ರಾತ್ರಿಯ ಅಮ್ಮನನ್ನ ಆರಾಧನೆ ಮಾಡಿದ್ರೆ ದೀಪವೇ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂತಹ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿ ಅಮ್ಮ. ಗುರುಗಳ ಎಲ್ಲ ಕಡೆ ಕೇಳ್ಪಡ್ತಾ ಇರೋದು ಒಂದೇ ವಿಚಾರ, ನವರಾತ್ರಿಯ ಆಚರಣೆ. ನವರಾತ್ರಿ ಬರುವಂಥದ್ದು ನಮಗೆ ದಸರಾ ಹಬ್ಬದ ಟೈಮಲ್ಲಿ ಅವೆಲ್ಲವೂ ಗೊತ್ತೇ ಇದೆ. ಆದರೆ ಈ ವಸಂತ ನವರಾತ್ರಿ ಅನ್ನೋ ಒಂದು ಆಚರಣೆ ನಡೀತಾ ಇದೆ. ಇದು ನಾವು ಯಾವ ರೀತಿ ಮಾಡಬೇಕಾಗತ್ತೆ, ಮಾಡೋದ್ರಿಂದ ಸಿಗುವಂಥ ಫಲಗಳೇನು, ಮನೆಯಲ್ಲಿ ನಾವು ಮಾಡ್ಕೊಳ್ಬಹುದಾ, ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನವರಾತ್ರಿ 4 ಬರುತ್ತವೆ. ವಸಂತ ನವರಾತ್ರಿ, ಗುಪ್ತ ನವರಾತ್ರಿ, ಶ್ಯಾಮಲಾ ನವರಾತ್ರಿ, ಶರನ್ನವರಾತ್ರಿ. ಪ್ರಧಾನವಾಗಿ ಬಹುಶಃ ನಾನು ಈ ಯುಗಾದಿಯ ಆದ ಪಾಡ್ಯಮಿಯಂದೇ ಈ ವಸಂತ ನವರಾತ್ರಿಗೆ ಸಂಬಂಧಪಟ್ಟ ಸುಪ್ರಭಾತದಲ್ಲಿ ತಿಳಿಸಿಬಿಡ್ತೇನೆ. ಸಾಮಾನ್ಯವಾಗಿ ನೀವು ಆಚರಣೆ ಹೇಗೆ ಮಾಡ್ಕೊಳ್ತೀರೋ ಏನೋ ಗೊತ್ತಿಲ್ಲ. ಕನಿಷ್ಠ ಪಕ್ಷ ದೇವಸ್ಥಾನಕ್ಕಾದ್ರೂ ಹೋಗಿ ಬರುವಂಥದ್ದು. ಈ 9 ದಿನಗಳ ಕಾಲ ಅತ್ಯಂತ ಶುಭ ಪರ್ವವನ್ನು ನಮಗೆ ಎತ್ತಿ ಹಿಡಿಯುವಂಥದ್ದು ತೋರಿಸುತ್ತೆ. ಏನು ಅಂತಂದರೆ, ಬಹುಶಃ ಹೊಸದಾಗಿ ಮದುವೆ ಆದವರು ಬಹುಶಃ ಏನು ನಿರೀಕ್ಷೆಯಲ್ಲಿ ಇರ್ತಾರೆ ಅಂತಂದರೆ, ಅವರ ಕುಟುಂಬದಲ್ಲಿ ಯಾರಿಗೂ ಕೂಡ ಸರಿಯಾಗಿ ಸಂತಾನವೇ ಇರೋದಿಲ್ಲ. ಒಟ್ಟಾರೆಯಾಗಿ ಈ ಕುಟುಂಬದ ಒಂದು ಸದಸ್ಯರಿಗೆ ಮದುವೆ ಮಾಡೋದು ಅಂದ್ಕೊಂಡ್ರೆ ನಿರೀಕ್ಷೆಯಲ್ಲಿ ಇರ್ತಾರೆ, ಮಗು ಆಗುತ್ತೇನೆ ಅಂತ. 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, ಆಗಲೇ ಇಲ್ಲ ಅಂತಂದರೆ ಮತ್ತು ಬೇಸರ. 4ನೇ ವರ್ಷಕ್ಕೇನಾದರೂ ಸಿಹಿ ಸುದ್ದಿಯನ್ನು ಕೇಳ್ತೀವಿ ಅಂತಂದರೆ ಸಡಗರ ಸಂಭ್ರಮ. ಅದರಲ್ಲೂ 9ನೇ ತಿಂಗಳು ಮುಗಿದು ವೈದ್ಯರು ನಿಮಗೆ ದಿನಾಂಕವನ್ನು ಸೂಚಿಸಿದರೆ ಮತ್ತೊಂದು ಸಂಭ್ರಮ. ಹಾಗೆ ನೀವು ಅಂದುಕೊಂಡಿರ್ತಕ್ಕಂತಹ ಮಗು, ನೀವು ಅಂದುಕೊಂಡಿರೋ ಮಗು, ಆ ಮಗುವೇ ಆದರೆ ಆಗೋ ಆನಂದವೇ ಬೇರೆ. ಆ ಮಗು ಅತ್ಯಂತ ವಿದ್ಯಾವಂತನು, ಬುದ್ಧಿವಂತನು, ಆ ಒಂದು ಬೆಳವಣಿಗೆಯ ಪರಾಕ್ರಮವಂತನೂ ಆಗಿದ್ದರೆ ಮತ್ತು ಖುಷಿ ಸಂತೋಷ ಕೊಡುವಂಥದ್ದು. ಹಾಗೆ ಎಲ್ಲದರಲ್ಲೂ ಕೂಡ ಖುಷಿ ಸಂತೋಷ ನಿಮಗೆ ಕೊಡುವಂಥ ದಿನಗಳು ಏನಾದರೂ ಇತ್ತು ಅಂತಂದರೆ ಈ 9 ದಿನಗಳು ಈ ವಸಂತ ನವರಾತ್ರಿ. ಯಾಕೆ ಈ ವಸಂತ ನವರಾತ್ರಿ ಅಂತಂದರೆ, ಆ ರಾಮಚಂದ್ರ ಇನ್ನೊಂದು ಇದಕ್ಕೆ ಗರ್ಭ ಮಾಸ ಅಂತ ಕೂಡ ಕರೀತಾರೆ. ಅಂದರೆ ಗರ್ಭ ವಸಂತ ನವರಾತ್ರಿ ಅಂತ ಕೂಡ ಕರೀತಾರೆ. ಅಂತಹ ಆ ಒಂದು ಶ್ರೀರಾಮಚಂದ್ರ ತಾಯಿಯ ಹೊಟ್ಟೆಯ ಒಳಗಡೆ ಇರುವ 9 ತಿಂಗಳ ಆ ಕೊನೆಯ 9 ದಿನಗಳಿದು.
ಅಂತಹ ಆ 9 ದಿನಗಳು ಖುಷಿಯಾಗಿ ಸಂತೋಷವಾಗಿ ಮಾಡಲಿಕ್ಕೆ ಇರತಕ್ಕಂತಹದ್ದನ್ನು ವಸಂತ ನವರಾತ್ರಿ ಅಂತಂದರೆ, ವಸಂತ ಅಂತಂದರೆ ನೂತನ, ವಸಂತ ಅಂತಂದರೆ ಪ್ರಾಕೃತ, ವಸಂತ ಅಂತಂದರೆ ಅಭಿರುಚಿ, ವಸಂತ ಅಂತಂದರೆ ಆಹ್ಲಾದ, ವಸಂತ ಅಂತಂದರೆ ಪಶು ಪಕ್ಷಿ ಪ್ರಾಣಿಗಳ ಸಂಕುಲ ಎಲ್ಲವೂ ಕೂಡ ನೋಡಿ ಈ ಪ್ರಕೃತಿನೇ ಒಂದು ಯೂಟರ್ನ್ ತಗೊಂಡಿರುತ್ತೆ ಖುಷಿ ಸಂತೋಷಕ್ಕೆ. ಯಾಕಂದರೆ ಈ ಹಿಂದೆ ಎಲ್ಲ ಕೂಡ ಮರದಲ್ಲಿ ಇರ್ತಕ್ಕಂತಹ ಎಲೆಗಳು ಉದುರೋಗಿರ್ತವೆ, ಹಣ್ಣೆಲೆಗಳು, ಬಾಳೆಲೆಗಳು ಚಿಗುರು ಬಂದಿರುತ್ತೆ, ಅಲ್ಲಿಗೆ ಯೌವನಾವಸ್ಥೆಯಲ್ಲಿ ಬಂದಿದೆ ಅಂತ. ಈ ವಸಂತ ಮಾಸದಲ್ಲಿ ನೀವು ಈ ವಸಂತ ನವರಾತ್ರಿನ ಆಚರಣೆ ಮಾಡಿದರೆ ಯೌವನ ಅಂದರೆ ಸಂತೋಷ, ಖುಷಿ ಎಲ್ಲವನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಡಿ, ಅಷ್ಟೆಲ್ಲೋ ಕೊಡ್ತಕ್ಕಂತಹ ಮಾಸ ಈ ವಸಂತ ನವರಾತ್ರಿ. ಯಾರು ಆಚರಣೆ ಮಾಡ್ತೀರಿ ಅಂತಂದರೆ, ಇನ್ನು ನೇರವಾಗಿ ವಿಷಯ ಮಾತಾಡ್ತೀನಿ. ಒಂದು ಕಳಶವನ್ನು ಇಟ್ಕೊಂಡು ನೀವೇನಾದರೂ ಪೂಜೆ ಮಾಡ್ತೀರಿ ಅಂತಂದರೆ, ಒಂದು ಕಳಶವನ್ನು ಇಟ್ಕೊಂಡು ಒಂದೇ ಒಂದು ಕಳಶದಲ್ಲಿ ಆ ಅಮ್ಮನನ್ನು ನೀವು ಲಲಿತಾ ಪರಮೇಶ್ವರೇನ ಓಂ ಭೋಹೋ ಲಲಿತಾ ಪರಮೇಶ್ವರ ಮಾವಾಹಯಾಮಿ, ಓಂ ಭೋಹ ಶ್ರೀ ಲಲಿತಾ ಪರಮೇಶ್ವರ ಮಾವಾಹಯಾಮಿ, ಓಂ ಸುವಹ ಓಂ ಭುರ್ಭೋ ಸುವಹ ಲಲಿತಾ ಪರಮೇಶ್ವರಿ ಮಾವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ. ಚೆನ್ನಾಗಿ ಕೇಳಿಸ್ಕೊಳ್ಳಿ ಪ್ರೀತಿಯ ಬಂಧುಗಳೇ. ಒಂದೇ ಒಂದು ಕಳಶ ನೀವು ನಿಮ್ಮ ಕಷ್ಟ ಕೋಟಲೆಲ್ಲ ಒಂದು ಚೀಟಿಲಿ ಬರ್ಕೊಂಬಿಡಿ, ಒಂದು ತಟ್ಟೆಯಲ್ಲಿ ಇಟ್ಟುಬಿಡಿ. ಆ ತಟ್ಟೆಯಲ್ಲಿ ಇಟ್ಟಿರೋದ್ರ ಮೇಲೆ ಒಂದು ತಾಂಬೂಲ ಇಟ್ಟುಬಿಡಿ. ಅದೇ ತಾಂಬೂಲದ ಮೇಲೆ ಪ್ರತಿನಿತ್ಯ ಲಲಿತಾ ಪರಮೇಶ್ವರಿಯ ಅಷ್ಟೋತ್ತರವನ್ನು ನೀವು ಹೇಳುವಂಥದ್ದು. ಎಷ್ಟು ಖುಷಿ ಪಡ್ತಾಳೆ ಯಾಕೆ ಅಂತಂದರೆ, ಈ ಹೆಜ್ಜೆಗೆ ಗೆಜ್ಜೆ ಕಟ್ಕೊಂಡು ಕುಣಿದಾಡ್ತಾಳಂತೆ ನೀವು ಮನೆಯಲ್ಲಿ ಇದನ್ನು ಮಾಡಿದರೆ. ಇನ್ನು ಆಕೆ ಬಂದು ಮನೇಲಿ ಕುಣಿದಾಡ್ತಾಳೆ ಅಂತಂದರೆ ನಿಮಗೆ ಇನ್ನೇನು ಬೇಕು ಹೇಳಿ? ಎಲ್ಲವೂ ಕೂಡ ಸಮೃದ್ಧವಾಗಿ ಪಡೆದುಕೊಂಡ ಹಾಗೆ. ಹೇಗೆ ಸಮೃದ್ಧವಾಗಿ ನೀವು ಪಡೆದುಕೊಂಡ ಹಾಗೆ. ಓಂ ಶ್ರೀ ರಜತಾಚಲ ಶೃಂಗಾಗ್ರ ಮಧ್ಯಸ್ಥಾಯೈ ನಮೋ ನಮಃ. ನೋಡಿ, ಪ್ರತಿ ನಾಮದಲ್ಲೂ ಕೂಡ 12 ಅಕ್ಷರಗಳಿದ್ದಾವೆ. ಚೆನ್ನಾಗಿ ಕೇಳಿಸ್ಕೊಳ್ಳಿ. ಪ್ರತಿ ನಾಮದಲ್ಲೂ ಕೂಡ 12 ಅಕ್ಷರಗಳಿದ್ದಾವೆ. ಈ 12 ಕೂಡ ವಾಸುದೇವನ ಮಂತ್ರ. ಅಂದರೆ ನಿಮಗೆ ಗೊತ್ತಿದೆ, ಓಂ ನಮೋ ಭಗವತೆ ವಾಸುದೇವಾಯ ದ್ವಾದಶಾಕ್ಷರಿ. ಹಾಗೆಯೇ ಇಲ್ಲಿ ಏನು ತೋರಿಸುತ್ತೆ ಅಂತಂದರೆ, ಇನ್ನೂ ಬಹಳ ಮುಖ್ಯವಾಗಿರೋ ಸಬ್ಜೆಕ್ಟ್ ಇದೆ ಪ್ರೀತಿಯ ಬಂಧುಗಳಲ್ಲಿ. ಅಣ್ಣ ಮತ್ತು ತಂಗಿಯ ಆವಿರ್ಭಾವವಾದ ದಿನ ಅಂತ ಕೂಡ ಹೇಳ್ತಾ ಬರ್ತಾರೆ, ಮುಂದಕ್ಕೆ ತಿಳಿಸ್ತಾ ಬರ್ತೀನಿ. ಅಂತಹ ಈ ವಸಂತ ನವರಾತ್ರಿಯಂದು ನೀವು ಅಮ್ಮನಿಗೆ ಸಂಬಂಧಪಟ್ಟ ಕುಂಕುಮಾರ್ಚನೆ ಖುಷಿಯಾಗಿ ಸಂತೋಷವಾಗಿ ಮಾಡಿಕೊಂಡು ಹೋಗ್ತಾ ಇರ್ತೀನಿ ಅಂತಂದರೆ ಅದ್ಭುತಗಳ ಜರುಗಿಬಿಡ್ತವೆ ಪ್ರೀತಿಯ ಬಂಧುಗಳೇ. ಬಹಳಷ್ಟು ಮುಖ್ಯವಾಗಿರತಕ್ಕದ್ದು. ಪ್ರತಿನಿತ್ಯವೂ ಕೂಡ ಅದನ್ನೇ ಹೇಳ್ತಾ ಬನ್ನಿ. ಯಾರೋ ಹೇಳ್ತಾರೆ ನಿಮಗೆ ಬ್ರಹ್ಮಚಾರಣಿ ಅದು ಇದೆಲ್ಲ ಅದು ನವರಾತ್ರಿಗೆ, ಚಂದ್ರಗಂಟ ಅವೆಲ್ಲ ಮಾಡ್ಕೊಳ್ತಕ್ಕಂಥದ್ದು ಶರನವರಾತ್ರಿಗೆ. ಇಲ್ಲಿ 9 ದಿನಗಳು ಒಬ್ಬಾಕೆಯನ್ನೇ ಪೂಜಿಸ್ತಕ್ಕಂತಹ ವಿಶಿಷ್ಟವಾಗಿರತಕ್ಕಂತಹ ವಸಂತ ನವರಾತ್ರಿಗಳು ನಿಮಗೆ ನೂತನವಾಗಿರತಕ್ಕಂಥ ಪಡೆದುಕೊಂಡೇ ತೀರ್ತೀನಿ ಅನ್ನೋ ಸಂಕಲ್ಪವನ್ನು ನೀವು ಘಟಸ್ಥಾಪನೆ ಮಾಡಿಕೊಳ್ತಕ್ಕಂತಹ ಪದ್ಧತಿಯಲ್ಲಿ ಏನಾದರೂ ಮಾಡಿಕೊಳ್ತೀರಿ ಅಂತಂದ್ರೆ ಪ್ರತಿನಿತ್ಯ ಆ ಒಂದು 12ರ ಜೊತೆಗೆ ಇನ್ನು 4 ಆ್ಯಡ್ ಮಾಡಬೇಕು ನೀವು. ಆ 4 ಯಾವುದಂತಂದರೆ ನಮೋ ನಮಃ, ಓಂ ರಜತಾಚಲ ಶೃಂಗಾಗ್ರ ಮಧ್ಯಸ್ಥಾಯೈ ಅನ್ನೋದು 12 ಅಕ್ಷರಗಳಿದೆ. ನಮೋ ನಮಃ ಸೇರಿದ್ರೆ 16 ಆಗುತ್ತೆ ಪ್ರೀತಿಯ ಬಂಧುಗಳೇ. ನೀವು ಷೋಡಶಿ ಮಾತಾನ ಭಕ್ತಿಯಿಂದ, ಶ್ರದ್ಧೆಯಿಂದ, ಯುಕ್ತಿಯಿಂದ, ಆನಂದದಿಂದ, ಆಹ್ಲಾದದಿಂದ ಅಮೋಘವಾಗಿ ಆ ಷೋಡಶಿ ಮಾತಾನ ಬರಮಾಡಿಕೊಂಡು ಪೂಜೆ ಮಾಡಿದಷ್ಟು ಪುಣ್ಯವನ್ನು ನಿಮ್ಮ ಖಾತೆಗೆ ಜಮೆ ಮಾಡಲಾಗತ್ತೆ ಪ್ರೀತಿ ಬಂದು. ನಾನು ಈ ಹಿಂದೆ ತಿಳಿಸಿದ್ದೇನೆ ಯಾವ ಯಾವ ರಾಶಿಗಳವರೆಗೆ ಆ ಒಂದು ದಶಮಹಾವಿದ್ಯರಾಗಿರತಕ್ಕಂತಹ ದೇವಿಯರು ಯಾವ ರಾಶಿಗೆ ಬರುತ್ತಾರೆ, ಅದರಲ್ಲೂ ಕೂಡ ಶನಿಯ ದೃಷ್ಟಿ ಮತ್ತು ಗುರುವಿನ ದೃಷ್ಟಿ ಲಗ್ನಕ್ಕೋ ನಿಮ್ಮ ರಾಶಿಗೋ ಅಥವಾ ಆ ಒಂದು ಮಂತ್ರ ಸ್ಥಾಪನೆಗೆ ಬಿದ್ದಿದ್ದು ಆ ದೃಷ್ಟಿ ಬಿದ್ದರೆ ಸಾಕಂದರೆ ನಿಮಗೆ ಡಬಲ್ ಸ್ಟಾರ್. ಅದೇ ರೀತಿಯೇ ಇಲ್ಲಿ ಈಗ ಷೋಡಶಿ ಅಂದರೆ 16 ಅಕ್ಷರಗಳಾಗಿದೆಯಲ್ಲಾಗ, ಆ 16 ಅಕ್ಷರಗಳನ್ನು ನೀವೇನಾದರೂ ಖುಷಿಯಾಗಿ, ಸಂತೋಷವಾಗಿ, ಆನಂದವಾಗಿ, ಆಹ್ಲಾದವಾಗಿ ಹೇಳ್ತೀರಿ ಅಂತಂದರೆ ಬಹುಶಃ ಸ್ವಲ್ಪ ನೀವೊಂದು ಜವಾಬ್ದಾರಿ ಸ್ಥಾನದಲ್ಲಿ ಒಂದು ಅಧಿಕಾರವನ್ನು ಪಡೆದುಕೊಳ್ಳಬೇಕು, ಹಣ ಪಡೆದುಕೊಳ್ಳಬೇಕು, ಮನೆಯಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಬೇಕು. ನಮ್ಮಲ್ಲಿರ್ತಕ್ಕಂತಹ ಈ ಹಿಂದೆ ಇರ್ತಕ್ಕಂತಹದ್ದು ನಮ್ಮ ವಂಶಾವಳಿಯಲ್ಲಿ ಎಲ್ಲೋ ದೋಷ ಇತ್ತು, ಅದನ್ನು ಹೋಗಲಾಡಿಸ್ಬೇಕಂದ್ರೂ ನಿಮ್ಮ ಕುಟುಂಬದಲ್ಲಿ ಎಲ್ಲೋ ಇರತಕ್ಕಂಥ ಏರಿಳಿತಗಳಾಗಿರಬಹುದು ಅಥವಾ ಆ ಜಮೀನು ಭಾಗಗಳಾಗಿರ್ಬೋದು, ಏನಿರುತ್ತೋ ಗೊತ್ತಿಲ್ಲ, ಒಂದು ಚೀಟಿಯಲ್ಲಂತೂ ಎಲ್ಲ ಕಷ್ಟ ಕಾರ್ಪಣ್ಯಗಳು ಬರೆದಿಟ್ಟುಕೊಂಡು
ನಾನು ಹೇಳ್ತಾ ಇದ್ದೀನಿ, ಇಷ್ಟು ಹೇಳಿದ್ರೆ ನಿಮ್ಗೆ ಪೂರ್ಣ ಅರ್ಥ ಆಗಬೇಕು. ಎಷ್ಟಿದ್ದರೂ ಕೂಡ ಮಾಡಿಕೊಳ್ಳಿ ಪ್ರೀತಿ ಬಂಧುಗಳೇ. ನಿಧಾನಕ್ಕೆ ಹೇಳಿ, ಪರವಾಗಿಲ್ಲ, ನಿಮಗೆ ಬರಲ್ಲ ಆದರೂ ಪ್ರಯತ್ನ ಪಡಿ. ಕನಿಷ್ಠ ಪಕ್ಷ ಎಲ್ಲಾದರೂ ಒಂದು ರೆಕಾರ್ಡ್ ಇಟ್ಟುಕೊಂಡಾದರೂ ಕೂಡ ಹೇಳ್ತಾ ಕುಂಕುಮಾರ್ಚನೆ ಮಾಡ್ತಾ ಬನ್ನಿ. ಆದರೆ ಇಲ್ಲೊಂದು ನಿಯಮ ಇದೆ ಪ್ರೀತಿಯ ಬಂಧುಗಳೇ. ಏನು ಆ ನಿಯಮ ಅಂತಂದರೆ, ನೀವು 6 ಗಂಟೆಗೆ ಪ್ರಾರಂಭಿಸಿದರೆ ಮತ್ತು ನಾಳೆ 6 ಗಂಟೆಗೇನೆ, ಎಕ್ಸ್ಕ್ಯೂಸ್ ಇಲ್ಲ ಇಲ್ಲಿ. ಅಥವಾ 7 ಗಂಟೆಗೆ ಮಾಡ್ತೀನಿ ಅಂತಂದರೆ 7 ಗಂಟೆಗೆ ಮಾಡಿ. ಅಥವಾ ನೀವು 7:15 ಮಾಡ್ತೀನಿ, ಅದನ್ನು ಮಾಡ್ತಾ ಬನ್ನಿ ಗುರುಗಳೇ. 9:30 10 ಗಂಟೆ ಸಲ್ಲದು. ಸಾತ್ವಿಕ ಸಮಯ ಇರುವಂಥದ್ದು ನೀವು ಅಪ್ಪಿತಪ್ಪಿತ್ತು ಅಂತಂದರೆ ಒಂದು 8:30 9 ಗಂಟೆ ಒಳಗಡೆ ಮಾಡಿಕೊಳ್ಳಲೇಬೇಕು. ಸಾಯಂಕಾಲ ಮತ್ತೆ ಗೋಧೂಳಿ ಲಗ್ನ, ನೀವು ಈ 2 ಟೈಮಲ್ಲಿ ಇಟ್ಕೊಳ್ಳಲೇಬೇಕು. ಬೆಳಗ್ಗೆ 5:30 6:30, ಸಾಯಂಕಾಲ 5:30 6:30, ಈ 2 ಸಮಯಗಳನ್ನು ನೀವು ಇಟ್ಕೊಂಬಿಡಿ ಪ್ರೀತಿಯ ಬಂಧುಗಳೇ. ಈ 2 ಸಮಯಗಳಲ್ಲಿ ನಿದ್ದೆ ಮಾಡಬೇಡಿ, ಯಾವುದೇ ಆಹಾರ ಪಾನೀಯವನ್ನು ತೆಗೆದುಕೊಳ್ಳಬೇಡಿ, ಯಾವುದೇ ತರಹದ ಇನ್ನೊಬ್ಬರ ಮಾತುಗಳನ್ನು ಮಾತನಾಡಬೇಡಿ, ನಿಮ್ಮ ಕಷ್ಟಗಳನ್ನು ಮತ್ತೊಬ್ಬರ ಬಳಿ ಹೇಳ್ಕೋಬೇಡಿ, ಮತ್ತೊಬ್ಬರ ಕಷ್ಟಗಳನ್ನು ನೀವು ಕೇಳಿಸ್ಕೊಳ್ಳಲು ಬೇಡಿ. ನಿಮ್ಮ ಈ ಜನ್ಮದ ಪರೀಕ್ಷಾ ಸಮಯ ಪ್ರತಿನಿತ್ಯ ಪ್ರೀತಿಯ ಬಂಧುಗಳೇ. ನಾನು ಸ್ವಲ್ಪ ಖಡಕ್ಕಾಗಿ ಹೇಳ್ತಿರ್ತೀನಿ, ಸ್ವಲ್ಪ ಬೇಸರ ಅನ್ನಿಸ್ಬೋದು. ಈ 2 ಸಮಯ ನೀವೇನಾದರೂ ಮಾಡಿದ್ರೆ ನಿಮ್ಮಷ್ಟು ಮೂರ್ಖರು ದಡ್ರು ಈ ಪ್ರಪಂಚ ಇನ್ಯಾರೂ ಇರೋದಿಲ್ಲ. ನಿಮಗೊಂದು ಅವಕಾಶ ಕೊಡ್ತಾ ಇದೆ, ನಾವು ತಿದ್ದುಕೊಳ್ಳಿಲ್ಲ, ಅದು ಅದು ಏನನ್ನೋ ಹೇಳ್ಕೊಂಡು ಕೂತ್ಕೊಳ್ತೀವಿ ಯಾರ್ಯಾರ ಬಳಿನ ಹೋಗಿ. ಅದಕ್ಕಾಗಿ ನಿಮಗೋಸ್ಕರ ಈ ಸಮಯ ಅಂತ ಬಂದಾಗ ಈ ವಸಂತ ನವರಾತ್ರಿ ಕನಿಷ್ಠ ಪಕ್ಷ ಈ 9 ದಿನಗಳಲ್ಲಾದರೂ ಕೂಡ ನೀವೇನಾದರೂ ನಾನು ಪಠನೆ ಪಾರಾಯಣ ಮಾಡಿಕೊಳ್ತೀನಿ ಅಂತಂದರೆ ಅತ್ಯಂತ ಅವಿಚ್ಛಿನ್ನಪ್ರದವಾದದ್ದನ್ನೇ ಪಡೆದುಕೊಂಡು ತೀರ್ತೀರಿ. ಇನ್ನು ಇದೇ ಮುಂದುವರೆದ ಭಾಗದಲ್ಲಿ ಆ ಅಮ್ಮನನ್ನು ಖುಷಿ ಪಡಿಸೋದಕ್ಕೆ ಏನಾದ್ರೂ ನೈವೇದ್ಯ ಮಾಡ್ತೀನಿ ಅಂತಂದರೆ ಆ ನೈವೇದ್ಯ ಬೇರೆ 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 10 ಮಾಡ್ಕೊಳ್ಳೋ ತೊಂದರೆ ಇಲ್ಲ, ಒಂದನ್ನು ಮಾತ್ರ ಕಂಟಿನ್ಯೂ ಮಾಡ್ತಾ ಬರಬೇಕು. 6 ಗಂಟೆಗೆ ನೀವೇನಾದರೂ ಅಮ್ಮನಿಗೆ ಆವಾಹನೆ ಮಾಡಿದ್ದೀನಿ ಗುರುಗಳೇ, ಕಳಶ ಇಟ್ಟಿದ್ದೀನಿ, ನನಗೆ ಹೇಗೆ ಬರುತ್ತೋ ಹಾಗೆ ಕಳಶವನ್ನು ಇಟ್ಟಿದ್ದೀನಿ. ಅಂದರೆ ಏನು, ಕಳಶಕ್ಕೆ ದಾರ ಸುತ್ತಲಿಕ್ಕೂ ಆಗಲಿಲ್ಲ, ಅಕ್ಕಿ ಇಡೋದು, ಕಳಶ ಇಡೋದು, ಅದರ ಒಳಗಡೆ ಸ್ವಲ್ಪ ಏಲಕ್ಕಿ ಪಚ್ಚಕರ್ಪೂರ ಲವಂಗ ಪುಡಿ ಹಾಕುವಂಥದ್ದು, ಆಮ್ರಪಲ್ಲವ ಇಡುವಂಥದ್ದು, ಮಾವಿನ ಎಲೆ ಒಂದು ಗೊಂಚಲು ಇಡುವಂಥದ್ದು, ಅದರ ಮೇಲೆ ಒಂದು ಕಳಶ ಇಡುವಂಥದ್ದು, ಒಂದು ವಸ್ತ್ರ ಉಳಿಸುವಂಥದ್ದು. ಓಂ ಭೂಹು ಭುವಃ ಸುವಹ ಭೂರ್ಭುವ ಸುವಹ ಶ್ರೀ ಲಲಿತಾ ಪರಮೇಶ್ವರ ಮಾವಾಹಯಾಮಿ ಸ್ಥಾಪಯಾಮಿ ಪೂಜೆಯ. ಧೂಪ ಆ್ಯಂಡ್ ದೀಪ. ನೈವೇದ್ಯ ಏನು ಮಾಡ್ತೀರಿ, ಹಾಲು ಏನಾದರೂ ಸರಿನೇ, ಹಾಲು ಮತ್ತು ಅಕ್ಕಿಯಿಂದ ಮಾಡಿರುವಂಥದ್ದು ಪಾಯಸ. ಹಾಲು ಬೆಲ್ಲವನ್ನು ಇಡ್ತೀನಿ ಅಂತಂದರೆ ಅದಿಟ್ಟು ಕೂಡ ನೈವೇದ್ಯ ಆಗುತ್ತೆ. ಇದ್ರ ಜೊತೆಗೆ ನೀವು ಪುಳಿಯೋಗರೆ ಮಾಡ್ತಿರೋ, ಚಿತ್ರಾನ್ನ ಮಾಡ್ತಿರೋ, ಏನು ಮಾಡ್ತಿರೋ ಮಾಡುತ್ತಾ ಬರೋ, ಒಂದಷ್ಟು ಗುಡಾನ್ನವನ್ನು ಮಾಡ್ತಿರೋ ನೈವೇದ್ಯ ಮಾಡಿ ಹಾಲು ಬೆಲ್ಲವನ್ನು ಮಿಸ್ ಇಲ್ಲದೆ ಅಮ್ಮನ ಮುಂದೆ ಪ್ರತಿನಿತ್ಯ ಇಡುವಂಥದ್ದು. ಇವತ್ತು ಸಾಯಂಕಾಲ ಮತ್ತು ಬೆಳಗ್ಗೆ ಕೂಡ ಅದು ನೈವೇದ್ಯ ಮಾಡ್ತಾ ಸಾಯಂಕಾಲ ಮನೆ ಎಲ್ಲರ ಸದಸ್ಯರು ಕೂಡ ಸೇವನೆ ಮಾಡತಕ್ಕಂತಹದ್ದನ್ನು ಮಾಡಿಕೊಳ್ಳುತ್ತಾ ಬರ್ತೀರಿ ಪ್ರೀತಿಯ ಬಂಧುಗಳೇ. ಇಲ್ಲಿ ಬಹಳ ಮುಖ್ಯವಾಗಿರುವಂಥ ಘಟ್ಟ ನಾನು ಮುಂದುವರೆದ ಭಾಗದಲ್ಲಿ ನಿಮ್ಗೆ ತಿಳಿಸ್ತಾ ಬರೋದಾದರೆ, ಈ 9 ದಿನಗಳ ಪರ್ಯಂತ ಸೇಮ್ ಇದನ್ನೇ ಮಾಡ್ತಾ ಬನ್ನಿ. ಸೇಮ್ ಇದನ್ನೇ ಪ್ರತಿನಿತ್ಯ ಆವಾಹನೆ ಮಾಡುವಂಥದ್ದು, ಕುಂಕುಮಾರ್ಚನೆ ಮಾಡುವಂಥದ್ದು. ಹೂವನ್ನು ಮಾತ್ರ ಬದಲಾಯಿಸೋದು. ಇವತ್ತು ಬೆಳಗ್ಗೆ ಇಟ್ಟಿರ್ತಕ್ಕಂಥ ಹೂವು ಸಾಯಂಕಾಲ ನೀವು ಪೂಜೆ ಮಾಡೋವಾಗಲಿರ್ತವೆ. ಪೂಜೆ ಮಾಡಿದ್ದ ಆದ ಮೇಲೆ ನೀವು ಆ ಹೂವನ್ನು ತೆಗೆಯುವಂಥದ್ದು. ಯಾಕೆಂದರೆ ನಭಾರಂ ಮೇರು ಶಿಖರಂ ನಭಾರಂ ಸಪ್ತಸಾಗರಂ ರಾತ್ರೋ ಪೂಜಿತ ನಿರ್ಮಾಲ್ಯಂ ಅಂದರೆ ವಿಸರ್ಜನೆ ಮಾಡಬೇಕು. ಇಲ್ಲ ಅಂತಂದರೆ 7 ಸಾಗರಗಳು 7 ಸಮುದ್ರಗಳು ತೂಕ ಇಟ್ಟಷ್ಟು ಭಾರವಾಗುತ್ತಂತೆ ಆ ತಾಯಿಗೆ. ನೀವು ಕರೆದು ಬಿಟ್ಟು ಆ ಯಮನಿಗೆ ತೂಕ ಇಟ್ಟು ಕಳಿಸೋದಾ, ಅಷ್ಟು ಸಮಂಜಸವಲ್ಲ. ಅದಕ್ಕಾಗಿ ನೀವೇನು ಮಾಡಿಕೊಳ್ಬೇಕು, ಈ ಪದ್ಧತಿಯಲ್ಲೇ 9 ದಿನಗಳು ಮಾಡ್ತಾ 9 ದಿನ ಖುಷಿಯಿಂದ ಮಾಡ್ತಾ ಬರ್ತೀರಿ. ಈ 9 ದಿನಗಳ ಗುರುಗಳೇ, ನಮಗೆ 9 ದಿನ ನೆನ್ನೆ ಮಾಡಲಿಲ್ಲ ಗುರುಗಳೇ, ನಾವು ಇವತ್ತಿಂದ ಮಾಡ್ತೀವಿ ಗುರುಗಳೇ. ಕನಿಷ್ಠ ಪಕ್ಷ ನೀವು 9 ದಿನ ಆಗಲಿಲ್ಲ ಅಂತಂದರೆ 7 ದಿನ ಆದರೂ ಮಾಡಿ. 7 ದಿನಗಳು ಆಗಲಿಲ್ಲ ಅಂತಂದರೆ 5 ದಿನಗಳಾದರೂ ಮಾಡಿ. 5 ದಿನಗಳಾಗಲಿಲ್ಲ ಅಂತಂದರೆ 3 ದಿನ ಆದರೂ ಮಾಡಲೇಬೇಕು ಪ್ರೀತಿಯ ಬಂಧುಗಳೇ. 3 ದಿನ ಮಾಡಲಿಲ್ಲ ಅಂತಂದರೆ ಕನಿಷ್ಠ ಪಕ್ಷ 2 ದಿನ ಮಾಡಲೇಬೇಕು. ಆ 2 ದಿನಗಳೇ ನಾನು ನಿಮಗೆ ತಿಳಿಸ್ತಾ ಇರೋದು ಪ್ರೀತಿ ಬಂಧುಗಳು ಅತ್ಯಂತ ವಿಶೇಷವಾಗಿರತಕ್ಕಂತಹದ್ದು. ಇದನ್ನೇ ಈ ಬರ್ತಕ್ಕಂತಹದ್ದು ಏನಿದೆಯೋ, ಗುರುವಾರ ದಿವಸ ಅಷ್ಟಮಿ ಬರ್ತಾ ಇದೆಯಲ್ಲ, ಅದನ್ನು ಅಶೋಕಾಷ್ಟಮಿ ಅಂತ ಕರೀತಾರೆ. ಅಂತ ಅಶೋಕಾಷ್ಟಮಿ ಇದೆಯಲ್ಲ, ಇದು ಪಾರ್ವತಿ ಜನನ. ಇಲ್ಲೇ ನಾನು ಹೇಳಿದ್ದು ನಿಮಗೆ, ಅಣ್ಣ ಮತ್ತು ತಂಗಿಯರ ಜನನವಾದದ್ದು ಅಂತ. ರಾತ್ರಿ 12 ಗಂಟೆಯ ಕತ್ತಲಲ್ಲಿ
ಪಾರ್ವತೀ ದೇವಿಯ ಜನನವಾಗುತ್ತೆ. ಅದು ಕೂಡ ಮೃಗಶಿರ ಮಹಾನಕ್ಷತ್ರದಲ್ಲಿ. ಮೃಗಶಿರ ಮಹಾನಕ್ಷತ್ರದಲ್ಲಿ ಆ ಒಂದು ಪಾರ್ವತಿಯ ಹುಟ್ಟು ಅಂದರೆ ಜನನವಾಗುವಂಥದ್ದು. ನೆಕ್ಸ್ಟ್ ಡೇ ಹುಡ್ತಾನೆ ಮಹಾನುಭಾವನಾಗಿರತಕ್ಕಂಥವನು. ಏನೆಲ್ಲ ತಿಳಿಸ್ತಾನೆ ಅಂತಂದರೆ, ಇಲ್ಲಿ ನಮಗೆ ಆವಿರ್ಭಾವ ಆಗ್ತಕ್ಕಂತಹದನ್ನು ಹೇಳ್ತಾನೆ. ಆ ಒಂದು ಹೆಣ್ಣು ಮೊದಲು ಹುಟ್ಟಿದ್ಲು, ಹಕ್ಕ ಆಗ್ತಾಳೆ ಅಲ್ಲ, ಎಲ್ಲಿ ರಾಮ ಅವತಾರ ಏನಕ್ಕೆ ಬೇಕಾಯಿತು, ಈ ಒಂದು ನವರಾತ್ರಿಯಲ್ಲಿ ಪಾರ್ವತಿ ಅವತಾರ ಏನಕ್ಕೆ ಬೇಕಾಯಿತು, ಬಹಳ ಮುಖ್ಯವಾಗಿ ನೀವು ಕೇಳಿಸ್ಕೊಳ್ತೀನಿ ಅಂತಂದರೆ, ಈ ಒಂದು ಭೂಲೋಕದಲ್ಲಿರ್ತಕ್ಕಂಥದ್ದು ಏನಿದೆಯೋ ಆಹಾಕಾರ ಎದ್ದೋಗಿದೆಯಲ್ಲ, ಈ ಕ್ಷಾಮರ ಢಾಮರ ಬಗೆಯ ಭೀತಿಗಳನ್ನು ತೊಲಗಿಸಬೇಕು ಅಂತಂದರೆ ಇದಕ್ಕಾಗಿ ಈ ಒಂದು ಅವತಾರಗಳು ಬೇಕಾಯಿತು. ಈ ಅಶೋಕಾಷ್ಟಮಿ ಅಂತಂದು ಅಶೋಕ ವೃಕ್ಷವನ್ನು ಬಹಳ ಚೆನ್ನಾಗಿ ಹೇಳ್ತಾನೆ. ಆ ಅಶೋಕ ವೃಕ್ಷದ ಹೂವುಗಳನ್ನು ತೆಗೆದುಕೊಂಡು ಬಂದು ಪೂಜೆಯನ್ನು ಮಾಡು ಅಂತ ಹೇಳ್ತಾನೆ. ಅಶೋಕ ವೃಕ್ಷದ ಹೂಗಳು ಸ್ವಲ್ಪ ನಮಗೆ ಸಿಗೋದು ಕಷ್ಟವೇ. ಅಂಥ ಹೂಗಳನ್ನು ಯಾರು ತೆಗೆದ್ರೆ ಬರ್ತಾವಂದರೆ, ಪದ್ಮಿನಿ ರೇಖೆ ಇರ್ತಕ್ಕಂಥ ಸ್ತ್ರೀ ಮರವನ್ನು ಮುಟ್ಟಿದ್ರೆ ಪಟ 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 ಅಂತ ಉದುರ್ತಾವಂತೆ. ಯಾರು ಅಂತ ಕಂಡುಹಿಡಿತೀರಿ ಪದ್ಮಿನಿ ರೇಖೆ? ನನಗೆ ಬಹುಶಃ ನಾನು ನೋಡಿದ್ದ ಹಾಗೆ ಈ 1 ವರ್ಷದಲ್ಲಿ 2 ನೋಡಿದ್ದೇನೆ. ಆ 2 ಮುಖದಲ್ಲಿ ಗೊತ್ತಾಗ್ಬಿಡುತ್ತೆ ಆ ಪದ್ಮನಿ ಮುಖ ಇರತಕ್ಕಂಥ ಹೆಣ್ಣು ಮಗು ಹೇಗಿರುತ್ತಾಳೆ, ಅತ್ಯಂತ ಪಾತಿವ್ರತ್ಯವನ್ನು ಅನುಸರಿಸಿರ್ತಕ್ಕಂತಹದ್ದು ಹೇಗಿರುತ್ತೆ. ಆ ಪದ್ಮಿನಿ ರೇಖೆ ಪದ್ಮನಿ ಮುಖದವಳಿರ್ತಕ್ಕಂಥವಳೇನಾದರೂ ಕೂಡ ಆ ಒಂದು ಅಶೋಕ ವೃಕ್ಷವನ್ನು ಮುಟ್ಟಿದ್ರೆ ಆ ಒಂದು ಮೊಗ್ಗು ಕೆಳಗಡೆ ಬೀಳುತ್ತಂತೆ ರೀ. ಆ ಮೊಗ್ಗುಗಳ ಕೆಳಗಡೆ ಬಿದ್ದಾಗ ಅದರಿಂದ ಆ ಅಮ್ಮನಿಗೆ ಪೂಜೆ ಮಾಡತಕ್ಕಂಥದ್ದು ಬಹಳಷ್ಟು ಆನಂದವನ್ನು ಪಡುತ್ತಾಳಂತೆ. ಅಂತಹದ್ದು ದಂಪತಿಗಳಿಬ್ಬರೂ ಕುಳಿತುಕೊಂಡು ಈ ವ್ರತವನ್ನು, ಈ ಪೂಜೆಯನ್ನು 9 ದಿನಗಳ ಕಾಲ ಮಾಡಿ ಒಂದು ತಟ್ಟೆಯಲ್ಲಿ 8 ಹೂವುಗಳನ್ನು ಇಟ್ಟು ಗಂಡ ಆಗಿರುವವ ಪತಿದೇವರು ಅಂದರೆ ಮಡದಿಗೆ ಕೊಡೋದಂತೆ. ಆ 8 ಹೂವುಗಳನ್ನು, ಆ ಮೊಗ್ಗಿರುತ್ತಲ್ಲ, ಆ ಮೊಗ್ಗನ್ನು ಕೊಟ್ಟಾಗ ಅವಳು ಆ 8 ಹೂಗಳನ್ನು ಹಾಗೆದು ತಿಂತಾಳಂತೆ. ಜಗೆದು ಸ್ವಾದಿಸಿ ಜಗಕ್ಕೆ ಮಂಗಳ ನೀಡೆಯ ಅಂತ. ಬಹುಶಃ ಇವರ ವಂಶದಲ್ಲಿ, ಇವರ ಕುಲದಲ್ಲಿ ದಟ್ಟ ದಾರಿದ್ರ್ಯಗಳನ್ನು, ಅಷ್ಟ ದಾರಿದ್ರ್ಯಗಳು ಅಂತ ಕರೀತಾರಲ್ಲ, ಅವು ಯಾವ ಇರಲಿಕ್ಕೆ ಸಾಧ್ಯವಿಲ್ಲ. ಅಶೋಕ ಹೂವನ್ನೇನಾದರೂ ಮಡದಿ ಗಂಡ ಕೊಟ್ಟಾದ್ಮೇಲೆ ತಿನ್ನಬೇಕಂತೆ. ಇದು ಈ ವ್ರತದ ನಿಯಮ. ಈ ವ್ರತವನ್ನೇನಾದರೂ ಮಾಡ್ತೇನೆ ಅಂತಂದರೆ ತೋರಿಸಿ ನೋಡುವ, ನಿಮ್ಮ ಈ ಜನ್ಮದಲ್ಲಿ ನೀವು ಅನುಭವಿಸ್ತಾರ ಕಷ್ಟಗಳು. ಹಾಗಾಗಿ ಅಶೋಕ ವೃಕ್ಷದ ಬಳಿ ಹೋಗಿ ನೀವು ಕೊನೇ ಪಕ್ಷ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳೋ ಪ್ರಯತ್ನವನ್ನಾದರೂ ಮಾಡುವಂಥದ್ದು. ಅಂಥ ಅಶೋಕ ವೃಕ್ಷದ ಹೂವುಗಳನ್ನು ಇನ್ನೊಬ್ಬರಿಗೆ ನೀವು ತಂದುಕೊಟ್ಟು ಪೂಜೆಯಲ್ಲಿ ಭಾಗಿಯಾಗತಕ್ಕಂತಹದ್ದು. ಆ ಅಷ್ಟಮಿಯಂದು ಪಾರ್ವತಿ ಪರಮೇಶ್ವರರನ್ನು ಆ ಕುಂಭದಲ್ಲಿ ಆವಾಹನೆ ಮಾಡಿ, ಗುರುಗಳೇ ನೀವು ಲಲಿತಾ ಪರಮೇಶ್ವರನೇ ಪಾರ್ವತಿ ಆಗಿರುತ್ತಾಳೆ. ಆ ಒಂದು ಅಷ್ಟಮಿಯಂದು ಲಲಿತಾ ಪರಮೇಶ್ವರಿ ಮಾವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ, ಹೀಗೆ ಮಾಡುವಂಥದ್ರ ಮುಖಾಂತರ ಅಮ್ಮನಿಗೆ. ಇನ್ನು ಇಲ್ಲಿ ಸುಮಂಗಲಿಯರಿಗೆ ವಸ್ತ್ರದಾನವನ್ನು ಮಾಡು ಅಂತ ಹೇಳ್ತಾನೆ. ಸುಮಂಗಲಿಯರಿಗೆ ಈ ಅಶೋಕ ಪುಷ್ಪವನ್ನು ಕೊಡು ಅಂತ ಹೇಳ್ತಾನೆ. ಸುಮಂಗಲಿಯರಿಗೆ ನೀವು ಏನು ಕೊಟ್ಟಿಲ್ಲ ಅಂದರೆ ಎಕ್ಸ್ಕ್ಯೂಸ್ ಇದೆ, ಹಾಲಿಂದ ಮಾಡಿರತಕ್ಕಂತಹ ಪದಾರ್ಥವನ್ನು ಕೊಟ್ಟೇ ತೀರಬೇಕು ಸುಮಂಗಲಿಯರಿಗೆ. ಪಾರ್ವತಿನೇ ಬಂದ ಸ್ವೀಕಾರ ಮಾಡ್ತಾಳಂತೆ ಅವಳ ರೂಪದಲ್ಲಿ, ಬೇರೆ ಏನು ಕೊಟ್ಟರು ಅವಳು ಬರಲ್ವಂತೆ. ಪಾಯಸ ನೀವು ಎಂಥದ್ದು ಕೊಟ್ಟರು ಬರಲ್ಲಂತೆ, ಹಾಲಿಂದ ನೀನು ಪಾಯಸ ಮಾಡಿದ್ದೇನೆ ಅಂತಂದರೆ ಆ ಒಂದು 8 ರೂಪದಲ್ಲಿ ಖಚಿತ ಬರೆದಿಟ್ಕೊಳ್ಳಿ, ಆಕೆಯೇ ಬಂದು ಸ್ವೀಕಾರ ಮಾಡ್ತಾಳೆ, ಸ್ವೀಕಾರ ಮಾಡಿಯೇ ತೀರ್ತಾಳಂತಕ್ಕಂತಹದ್ದು ಪುರಾಣೋಕ್ತ. ಬಹಳ ಪ್ರಮುಖವಾಗಿ ಅಂತಹ ಅದ್ಭುತವಾಗಿರುವ ಈ ವಸಂತ ನವರಾತ್ರಿಯನ್ನು ಯಾರೆಲ್ಲ ಹೇಗೆ ಆಚರಣೆ ಮಾಡ್ತೀರೋ, ಎಂತ ಮಾಡ್ತೀರೋ ಅವರವರಿಗೆ ಬಿಟ್ಟದ್ದು. ಈ ಕಾಲಗರ್ಭದ ಸುಳಿಯಲ್ಲಿ ಎಲ್ಲವೂ ಕೂಡ ಬಂದು ನಶಿಸಿ ಹೋಗ್ಬಿಡುತ್ತವೆ. ಏನಾದರೂ ಹಿಟ್ಟು ಅಂತಂದ್ರೆ ತಿಳಿದುಕೊಂಡು ಮಾಡ್ತಕ್ಕಂತಹದ್ದು. ಈ 9 ದಿನ ನೀವೇನಾದರೂ ಆಚರಣೆ ಮಾಡಿದ್ರೆ ಏನು ಗೊತ್ತಾ, ಯಾವುದೇ ಕಾರಣಕ್ಕೂ ವ್ರತ ಮಾಡಿರ್ತಕ್ಕಂಥ ಆ ಮಗುವಿಗೆ 100ಕ್ಕೆ 100 ಬರೆದಿಟ್ಟುಕೊಳ್ಳಿ, ಹೃದಯ ರೋಗ ಬರೋದಿಲ್ಲ, ದೊಡ್ಡ ಮಟ್ಟದ ಕ್ಯಾನ್ಸರ್ ಈ ಥರದ ಕಾಯಿಲೆಗಳು ಬರಲಿಕ್ಕೆ ಆ ಕುಟುಂಬಕ್ಕೆ ಬರಲ್ವಂತೆ. ಆ ಹೆಣ್ಣು ಮಗು ಈ 8 ಹೂವನ್ನು ಸ್ವೀಕಾರ ಮಾಡಿದರೆ ಅವರ ಕುಟುಂಬಕ್ಕೆ ಯಾವುದೇ ಕಾರಣಕ್ಕೂ ಹೃದಯದ ಕಾಯಿಲೆಗಳಾಗಿರ್ಬೋದು, ಇನ್ನು ದೊಡ್ಡ ದೊಡ್ಡ ಕಾಯಿಲೆಗಳು, ಪ್ರಮಾದವನ್ನು ಉಂಟು ಮಾಡತಕ್ಕಂತಹದ್ದು ಯಾವುದೇ ತಾಪತ್ರಗಳು ಬರಲಾರವು ಬರೆದಿಟ್ಕೊಳ್ಳಿ. ಅಂದರೆ ಮಕ್ಕಳಿಗೆ ಆಕ್ಸಿಡೆಂಟ್ ಆಗುವಂಥದ್ದು ಅವೆಲ್ಲವೂ ಕೂಡ ಈ 9 ದಿನದಲ್ಲೇ, ಅವು ಯಾವುವು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಶಾಸ್ತ್ರ
ಸಮ್ಮತವಾಗಿರ್ತಕ್ಕಂತಹದ್ದು ಪ್ರೀತಿಯ ಬಂಧುಗಳೇ. ನಾವು ಇದನ್ನೂ ಸರಿಯಾಗಿ ಕೇಳಿಸ್ಕೊಳ್ಳಲ್ಲ, ಕೇಳಿಸ್ಕೊಂಡಿದ್ದನ್ನು ಅಷ್ಟು ಇಷ್ಟು ನಾವು ಮಾಡಲಿಕ್ಕೂ ಹೋಗಲ್ಲ. ತಾಪತ್ರಯದ ಮೇಲೆ ತಾಪತ್ರಯದ ಮೇಲೆ ತಾಪತ್ರಯಗಳು ಬರುತ್ತಿರುತ್ತವೆ ಅಂತಂದರೆ ಬಹುಶಃ ಅದು ಈಗೂ ಬರಬಹುದು ಹಾಗೂ ಬರೋದಕ್ಕೆ ನಮಗೆ ಏನು ಸಾಧ್ಯ ಆಗುತ್ತೋ, ನಾವು ರ್ಯಾಂಕ್ ಬರಲಿಕ್ಕೆ ಆಗಲಿಲ್ಲ, ಕನಿಷ್ಠ ಪಕ್ಷ ಅವ್ರ ಹತ್ರ ಅದೂ ಆಗಲಿಲ್ಲ, ಹೋಗ್ಲಿ ಜಸ್ಟ್ ಪಾಸ್ ಆದರೂ ಆಗಬೇಕಲ್ಲ. ನೀವು ಸ್ಕೂಲಿಗೆ ಹೋಗಿ ಕಾಲೇಜಿಗೆ ಹೋಗಿದ್ದು ಋಣ ತೀರಿಸ್ಬೇಕು ಅಂದರೆ ನಾವು ಜಸ್ಟ್ ಪಾಸ್ ಆದರೆ ಏನೋ ತಂದೆ ತಾಯಿ ಖುಷಿ ಅಲ್ವಾ? ಆದರೆ ಭೂಮಿಗೆ ಇವನ್ನ ಕಳಿಸ್ಕೊಟ್ಟಿದ್ದೀನಿ, ಏನೂ ಮಾಡಲಿಲ್ಲಲ್ಲ ಈ ಮುಂಡೆವು ಅಂತ ಭಗವಂತ ಬೇಸರ ಮಾಡ್ಕೊಳ್ಳಲ್ವಾ? ಅದಕ್ಕಾಗಿ ಅವ ಯಾಕೆ ಅಂದ್ಕೊಳ್ಬೇಕು? ಕೊನೆ ಪಕ್ಷ ಈ ಭೂಮಿಗೆ ಬಂದ ಮೇಲೆ ನಮ್ಮ ಗುರುತೊಂದು ಬಿಟ್ಟು ಹೋಗ್ಲಿಕ್ಕೆ ಒಂದು ಅರ್ಚನೆಯೋ ಮತ್ತೊಂದು ಮಾಡಿ ಈ ಜನ್ಮ ಸಾರ್ಥಕ ಮಾಡ್ಕೋಬೋದಾಗಿತ್ತಲ್ಲ ಅನ್ನೋದು ನನ್ನ ವಾದ ಪ್ರೀತಿಯ ಬಂಧುಗಳೇ. ಅದಕ್ಕಾಗಿ ನೀವು ಪೂರ್ಣವಾಗಿ ಏನು ಮಾಡಬೇಕು ಅಂತ ಹೊರಟಿದ್ದೀರೋ ಇದ್ಯಾವುದು ಮಾಡ್ಲಿಕ್ಕಾಗಲಿಲ್ಲ, ಅಲ್ಲೂ ನೋಡು ಭಗವಂತ ಏನು ಕೊಟ್ಟಿದ್ದಾನೆ ನಮಗೆ, ಇದ್ಯಾವುದು ಮಾಡ್ಲಿಕ್ಕೆ ಬರಲ್ಲ. ಈ 9 ದಿನಗಳ ಕಾಲ ಎಲ್ಲಿಯಾದರೂ ಕೂಡ ಪಾರ್ವತಿ ಪರಮೇಶ್ವರ ಇರ್ತಕ್ಕಂತಹ ಕ್ಷೇತ್ರವನ್ನು ಒಮ್ಮೆ ಯಾವುದಾದ್ರೂ ನಿಮಗೆ ಸಾಧ್ಯವಾಗತಕ್ಕಂಥ ಒಂದು ಸೇವೆಯನ್ನು ಮಾಡಿ ಬರತಕ್ಕಂತಹದ್ದು, ಒಂದಷ್ಟು ಪುಷ್ಪಗಳು ಕೊಡುವಂಥದ್ದು, ಒಂದಷ್ಟರಲ್ಲಿ ಕೆಲಸವನ್ನು ಮಾಡುವಂಥದ್ದು, ಕೊನೆ ಪಕ್ಷ ಅವನ ದಿವ್ಯ ದರ್ಶನವನ್ನು ಮಾಡಿ ಬರೋದಾದರೂ ಕೂಡ ಮಾಡ್ತಾ ಬಾ. ಅದಕ್ಕೂ ಕೂಡ ಮಾರ್ಕ್ಸ್ ಒಂದಿಷ್ಟು ಅಂತ ಕೊಡುತ್ತಾನೆ. ನೀನು ಓದ್ಬಿಟ್ಟು ಬರೀತೀಯಲ್ಲ, ಅದು ಅದ್ಭುತವಾದ ಮಾರ್ಕ್ಸ್. ನೀನು ಕಾಪಿ ಹೊಡೆದ್ಬಿಟ್ಟು ತಗೊಂಡಲ್ಲ, ಅದು ಮಾರ್ಕ್ಸೇ. ಬಹುಶಃ ಯಾವುದಕ್ಕೆ ಎಷ್ಟು ಸಿಗುತ್ತೋ ಗೊತ್ತಿಲ್ಲ. ಅವನು 4 ಬರೆದಿರ್ತಾನೆ, ನೀನು 2 ನೋಡಿರ್ತೀವಿ, ಅವರೇ ನೋಡ್ತಾರೆ, ಅದಕ್ಕೂ ಮಾರ್ಕ್ಸ್ ಕೊಡ್ತಾನೆ. ಹಾಗಾಗಿ ಭಗವಂತನ ಈ ಒಂದು ಈ ಜಗತ್ತು ಅವನ ಅರಮನೆ. ಅವನ ಮನೆಯಲ್ಲಿ ಯಾರು ಏನು ಮಾಡ್ತಾರೆ ಗೊತ್ತಾಗ್ತಾ ಇರುತ್ತೆ. CC ಕ್ಯಾಮ್ರಾ ನೋಡ್ತಾ ಇರ್ತಾನೆ ಅವನು, ಯಾರು ಏನು ಮಾಡ್ತಿದ್ದಾರಂತ. ಅದಕ್ಕಾಗಿ ನೀವೇನು ಮಾಡಿರ್ತೀರೋ ಫಲಾಪೇಕ್ಷೆ ಇಲ್ಲದೆ ಮಾಡುತ್ತಾ ಬನ್ನಿ, 100ಕ್ಕೆ 100 ಅವ ನಿಮಗೆ ಕೊಡುತ್ತಾನೆ. ಅಂತಹ ಅದ್ಭುತವಾಗಿರ್ತಕ್ಕಂಥದ್ದನ್ನು ಕರುಣಿಸಿಕೊಡುತ್ತಾನೆ. ಗುರುಗಳೇ, ನಿಜಕ್ಕೂ ಅದ್ಭುತವಾಗಿರುವಂಥ ವಿಚಾರಗಳು ಹೇಳ್ತಾ ಇದ್ರಿ. ಯಾಕಂದರೆ ಎಷ್ಟೋ ವಿಚಾರಗಳು ನಮಗೆ ಗೊತ್ತೇ ಇಲ್ಲ. ವಿಶೇಷವಾಗಿ ಹೇಳಬೇಕು ಅಂದರೆ ಈ ವಸಂತ ನವರಾತ್ರಿ ಇದು ಕೂಡ ಆಚರಣೆ ಮಾಡ್ತಾರಾ, ಹೇಗಿದು ಅನ್ನೋಂಥದ್ದೇ ಗೊತ್ತಿಲ್ಲ. ಈ ವಸಂತ ಅಂತಂದರೆ ಅಭಿರುಚಿ ಅನ್ನೋಂಥದ್ದಾಗಿರ್ಬೋದು, ಒಂದು ಕಳಶವನ್ನು ಇಟ್ಟು ಹೇಗೆ ಕುಂಕುಮಾರ್ಚನೆ ಮಾಡುವಂಥದ್ದು, 9 ದಿನಗಳ ಕಾಲ ಮಾಡಬೇಕು, ಕೈಲಾಗಲ್ಲ ಅಂತಂದರೆ ಅದನ್ನು ಹೇಗೆ ಕಟ್ ಆಫ್ ಮಾಡಿಕೊಂಡು 7, 5, 3, 2 ಅಟ್ಲೀಸ್ಟು ಮಾಡಿ ಅನ್ನುವಂಥದ್ದು ವಿಚಾರ ಆಗಿರ್ಬೋದು. ಇನ್ನು ಅಷ್ಟಮಿಗಳನ್ನ ಕೇಳಿದ್ದೀವಿ, ಆದರೆ ಅಶೋಕ ಅಷ್ಟಮಿ ಅದರ ಒಂದು ವಿಶೇಷ ಏನು, ವೃಕ್ಷದ ಬಗ್ಗೆ ಆಗಿರ್ಬೋದು, ಭಾಳ ಅದ್ಭುತವಾಗಿ ನಮಗೆ ನೀವು ತಿಳಿಸ್ಕೊಡ್ತಾ ಇದ್ರಿ. ಈ ಒಂದು ನವರಾತ್ರಿ ಅಂದಾಗ ಈ ರಾತ್ರಿ ಹೊತ್ತೇ ಪೂಜೆಯನ್ನು ಮಾಡುವಂಥದ್ದು ವಿಶೇಷನ? ಯಾಕೆ ರಾತ್ರಿ ಮಾಡಿದ್ರೆ ಫಲ ಜಾಸ್ತಿನಾ ಗುರುಗಳೇ? ಹೇಗೆ ರಾತ್ರಿಗೆ ಯಾಕೆ ಮಹತ್ವ ಹೆಚ್ಚು ಅನ್ನುವಂಥದ್ದು? ರಾತ್ರಿ ನಮಗೆ ಸ್ವಲ್ಪ ನಾವು ಆಲೋಚನೆ ಮಾಡಿದರೆ, ರಾತ್ರಿ ಅನ್ನೋದು ನಮಗೆ ಒಂದು ರೀತಿಯ ಅಜ್ಞಾನದ ಸಂಕೇತ, ಒಂದು ರೀತಿಯ ಭಯದ ಸಂಕೇತ, ಒಂದು ರೀತಿಯ ಅಭದ್ರತೆಯ ಸಂಕೇತ, ಒಂದು ರೀತಿಯ ಮನುಷ್ಯನಿಗೆ ಏನೂ ಕಾಣದ ಸಂಕೇತ. ಲೈಟ್ ಇಲ್ಲ ಅಂದ್ಕೊಳ್ಳಿ, ಕತ್ತಲು. ಆ ಕತ್ತಲು ಎಲ್ಲೋ ಸ್ವಲ್ಪ ನಿಮಗೆ ಡಾರ್ಕ್ನೆಸ್ ಅಂದರೆ ಒಂದು ಸ್ವಲ್ಪ ಕಾಣ್ತಾ ಇದೆ. ಹೆಂಗೆ ಕಾಣ್ತಾ ಇದೆ ಅಂತಂದರೆ, ಹಗ್ಗ ಹಾವಾಗಿ ಕಾಣ್ತಾ ಇದೆ. ಹಗ್ಗ ನಿಮಗೆ ಉದ್ದಕ್ಕಿದ್ರೆ ಹಾವಿದ್ದಷ್ಟೇ ಅಷ್ಟು ಉದ್ದ ಇದೆ ಅದು ಹಗ್ಗ. ನೀವು ಹಾಗೇ ಗಮನಿಸ್ತಾ ಇದ್ದೀರಿ, ಓ ಏನಿರ್ಬೋದು ಇದು. ಬೆಳಕಾಗಿದ್ದರೆ ನಿಮಗೆ ತಕ್ಷಣ ಗೊತ್ತಾಗ್ಬಿಡುತ್ತೆ ಅದು. ಆದರೆ ರಾತ್ರಿ ಸಂದರ್ಭದಲ್ಲಿ ಹೊರಗೆ ಬಂದಿದ್ದರೆ ಉದ್ದಕ್ಕೆ ಮಲಗಿದೆ, ಹಾವು ಕಂಡಂಗೆ ಆಗ್ತದೆ. ಅವಾಗ ಏನಾಗ್ತದೆ, ನೀವು ಭಯ ಪಡ್ತೀರಿ, ಬೆವತು ಬಿಡ್ತೀರಿ. ಆಕಸ್ಮಿಕ ಅದೇನಾದ್ರೂ ಅಪ್ಪಿತಪ್ಪು ಒಂದು ಸ್ವಲ್ಪ ಜರುಗಿದ್ರೆ ಇನ್ನೂ ಭಯ ಪಡ್ತೀರಿ. ಆಕಸ್ಮಿಕ ಅದು ಆ ಹೆಡೆ ಹೆತ್ತದಂಗೆ ಗೋಚರ ಆಗ್ಬಿಟ್ರೆ ಇನ್ನೂ ನಿಮ್ಮನ್ನು ಬೇಡವೇ ಬೇಡ, ನೀವು ಅಷ್ಟು ಭಯ ಭೀತರಾಗ್ತೀರಿ. ಇದನ್ನೇ ಹೇಳಿದ್ದು, ನಿಮ್ಮ ಕಷ್ಟಗಳು, ನಿಮ್ಮ ನೋವುಗಳು ಆ ರೀತಿ ಸೆಟ್ ತರಿಸ್ತಾ ಇದ್ದರೆ, ಆ ರೀತಿ ಭಯ ತರಿಸ್ತಾ ಇದ್ದರೆ, ಆ ರೀತಿ ಭೀತಿಯ ಒಳಗಾಗಿರತಕ್ಕಂತಹದ್ದಾದರೆ ತಕ್ಷಣ ಆಗ ನೀವು ಅಲ್ಲೊಂದು ಟಾರ್ಚ್ ಹಾಕ್ಕೊಳ್ಳಿ ಅಥವಾ ಒಂದು ದೀಪ ಇಡಿ. ಆವಾಗ ಹಗ್ಗ ಆಗಿದ್ದರೆ, ಅಯ್ಯೋ ನಾನು ಇದಕ್ಕೆಷ್ಟು ಭಯ ಪಟ್ಟುಬಿಟ್ಟೆ ನೋಡಿ, ಇಷ್ಟೊತ್ತು ಬೆವತದ್ದು ನೀವು, ಇಷ್ಟೊತ್ತು ಭಯ ಪಟ್ಟದ್ದು ನೀವು, ಇಷ್ಟೊತ್ತು ನೀವು ಭೀತಿಗೊಳಗಾದರೆ ಬೆಳಕು ಬಂದ ಕೂಡಲೇ ಆ ಭಯ ಮತ್ತು ಭೀತಿ ಮಂಗೆ ಮಾಯ ಆಗಿಬಿಡ್ತು. ಹಾಗೇನೆ ಆ ದೀಪ ಹಚ್ಕೊಂಡ್ರಲ್ಲ, ಅದೇನೇ ಈ ರಾತ್ರಿಯ ಅಮ್ಮನನ್ನು ಆರಾಧನೆ ಮಾಡಿದರೆ ದೀಪವೇ. ಆ ರಾತ್ರಿ ಅಮ್ಮನ ಆರಾಧನೆಯೇ ವಸಂತ ನವರಾತ್ರಿ. ರಾತ್ರಿಯಲ್ಲಿ ಯಾಕೆ ಹೊತ್ತು ಕೊಟ್ಟು ಮಾಡುತ್ತಾರೆ ಅಂತಂದರೆ,
ನಿಮಗೆ ಬೆಳಕು ಹಗಲು ನಿಮಗೆ ಗೊತ್ತಿದೆ, ಅಂದರೆ ನಿಮ್ಮ ಆಲೋಚನೆ ಅದು. ಅಂದರೆ ನಾನು ಇಷ್ಟೊತ್ತಿಗೆ ಇಲ್ಲಿ ಬಿಟ್ಟರೆ ಅಲ್ಲಿ ಹೋಗ್ಬೋದು ಬರ್ಬೋದು, ಕತ್ತಲಾಗಳು ನಿಮಗೆ ಗೊತ್ತಿರೋಂಥದ್ದು. ನಿಮ್ಮ ಆಲೋಚನೆಯ ಮಟ್ಟ ಅದನ್ನು ತಿಳಿಸ್ತಾ ಬಂದಿದೆ. ಹಾಗೆಯೇ ಇಲ್ಲಿ ಯಾರ್ಯಾರ ಆಲೋಚನೆ ಇದೆಯೋ ಅದನ್ನು ಮೀರಿದ್ದು ಇನ್ನೊಂದಿದೆ, ಅದನ್ನು ದೈವಿಕ ಶಕ್ತಿ ಅಂತ ಕರೀತಾರೆ. ಇಲ್ಲಿ ನಾನು ನಿಮಗೊಂದು ಉದಾಹರಣೆ ಕೊಡಬೇಕಿಲ್ಲಿ. ಆ ಉದಾಹರಣೆ ನೀವು ಇದನ್ನು ಕೇಳಿದ್ದಕ್ಕೆ ಮಾತ್ರ ಈ ಉದಾಹರಣೆ ತೆಗೆದುಕೊಳ್ಳುತ್ತೇನೆ. ಇಲ್ಲಿ ಭೀಷ್ಮ ಪಿತಾಮಹ ಸಹಸ್ರ ಸಂಖ್ಯೆಯ ಆ ಒಂದು ಬಾಣಗಳಿಂದ ಚುಚ್ಚಲ್ಪಟ್ಟ ದೇಹ ಶರಶಯ್ಯೆಯಲ್ಲಿ ಮಲಗಿತ್ತು. ಅಂದರೆ ಈ ಕಡೆ ಚುಚ್ಚಿದ ಬಾಣ ಈ ಕಡೆಗಿತ್ತು, ಅಂದರೆ ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗವನ್ನು ಚುಚ್ಚಿಕೊಂಡು ಆಚೆ ಬಂದಿತ್ತು. ಅಂದರೆ ಸಹಸ್ರ ಸಂಖ್ಯೆಯ ಬಾಣಗಳು ಹಾಗೆ ಚುಚ್ಚಿದ್ವು ಅವನನ್ನು. ಹಾಗೇ ಅವ ಮಲಗಿದ್ದ. ಇಚ್ಛಾಮರಣಿ ಅದು ಬೇರೆ, ನಿಮಗೆ ಗೊತ್ತಿರೋದೆ. ಅಂತಹ ಬಾಣಗಳಿಂದ ಚುಚ್ಚಲ್ಪಟ್ಟವ ಮಲಗಿದ್ದ ಸ್ಥಿತಿಯಲ್ಲಿರಬೇಕಾದ್ರೆ ರಕ್ತ ಕೋಡಿ ಹರಿಯುತ್ತಾ ಇದೆ, ಹಾಗೇ ನಿದ್ರಾವಸ್ಥೆಯಲ್ಲಿದ್ದಾನೆ. ತುಂಬ ಯಮಯಾತನೆ, ತುಂಬ ನರಕಯಾತನೆ, ತುಂಬ ಖುಷಿಯಲ್ಲಿದ್ದವ, ತುಂಬ ಸಂತೋಷ ಇದ್ದವ, ತುಂಬ ಆನಂದವಾಗಿ ಅರಮನೆಯಲ್ಲಿ ಇದ್ದವ. ಇಂತಹ ಭೀಷ್ಮಾಚಾರ್ಯ ಅರಮನೆಯಲ್ಲಿ ಇದ್ದದ್ದು ಅಷ್ಟೂ ದಿನಗಳು ಮಾತ್ರವಲ್ಲ, ನಾನು ದಿನಗಳು ಹೇಳ್ತಾ ಇಲ್ಲ ನಿಮಗೆ, ಅಷ್ಟೂ ಜನ್ಮಗಳಲ್ಲೂ ಕೂಡ ಹೀಗೇ ಬದುಕಿದ ಪಿತಾಮಹ ಭೀಷ್ಮ ಪಿತಾಮಹ. ಎಲ್ಲಿಯೂ ಕೂಡ ಅವನ ಲವಶೇಷವೂ ಕೂಡ ತಪ್ಪನ್ನು ಮಾಡಲಿಲ್ಲ, ಮೋಸವನ್ನು ಮಾಡಲಿಲ್ಲ, ವಂಚನೆಯೂ ಮಾಡಲಿಲ್ಲ, ಕಪಟವೂ ಮಾಡಲಿಲ್ಲ. ಆನಂದವಾಗಿ ಪುಣ್ಯವನ್ನೇ ಸಂಪಾದನೆ ಮಾಡಿಕೊಂಡಿರತಕ್ಕಂತಹ ಭೀಷ್ಮ ಪಿತಾಮಹನಿಗೆ ಕೊನೆಯ ಈ ಸಾವು ನ್ಯಾಯವೇ? ಕೊನೆಯ ಈ ಸಾವು ನ್ಯಾಯವೇ? ಆಗ ಅವನು ನೋವಲ್ಲಿರಬೇಕಾದ್ರೆ ಆ ಕಡೆಯಿಂದ ಮಹಾನುಭಾವನಾಗಿರತಕ್ಕಂಥ ಕೃಷ್ಣ ಪರಮಾತ್ಮ ಬರ್ತಾನೆ. ಕೃಷ್ಣ ಪರಮಾತ್ಮ ಬಂದು ಕೂಡಲೇ ಆವಾಗ ಕೃಷ್ಣನ ಕುರಿತು ಭೀಷ್ಮ ಕೇಳುತ್ತಾನೆ, ನೀನು ಭಗವಂತ ಅಂತ ಗೊತ್ತು ಕಣಪ್ಪ, ನೀನು ಈಶಾವಾಸ ಅಂತ ಗೊತ್ತು ನನಗೆ, ಆದರೆ ನನಗೆ ಈ ನೋವು ಯಾಕೆ? ನಾನೇನು ಅಂಥದ್ದು ಮಾಡಿದ್ದೀನಿ? ಆದರೆ ಭೀಷ್ಮ ಹೇಳ್ತಾ ಇದ್ದಾನೆ ಅಲ್ಲಿ, ನಾನು ಈ ಹಿಂದೆ ನೋಡಿಕೊಂಡೆ. ಅಂದರೆ ಎಲ್ಲಿ ತನಕ ನೋಡಿಕೊಂಡೆ? ನನ್ನ ಈ ಹಿಂದಿನ ಜನ್ಮ, ಅದರ ಹಿಂದಿನ ಜನ್ಮ, ಅದರ ಹಿಂದಿನ ಜನ್ಮ, ಅದರ ಹಿಂದಿನ ಜನ್ಮ, 100 ಜನ್ಮಗಳ ತನಕ ನೋಡಿಕೊಂಡೆ ಕೃಷ್ಣ. ಎಲ್ಲೂ ಕೂಡ ನನಗೆ ದ್ರೋಹ ಮಾಡಿದ್ದು, ತಪ್ಪು ಮಾಡಿದ್ದು, ಹಿಂಸೆ ಮಾಡಿದ್ದು ಸಿಗಲಿಲ್ಲ, ಕಾಣಿಸ್ಲಿಲ್ಲ. ವ್ಯಥೆ ಬಾಧಿ ಇನ್ನೊಬ್ಬರು ತೊಂದರೆ ಕೊಟ್ಟಿದ್ದು ಕಾಣಲಿಲ್ಲ. ಆದರೂ ನನಗೆ ಈ ಸಾವು ಯಾಕೆ? ಯಾಕೆ ಈ ಶಿಕ್ಷೆ ಅಂತ ಭೀಷ್ಮ ಕೇಳುತ್ತಾನೆ. ಅದಕ್ಕೆ ಸಮಂಜಸವಾದ ಸಮಾಧಾನವಾದ ಉತ್ತರ ಕೃಷ್ಣ ಏನು ಕೊಡ್ತಾನೆ ಗೊತ್ತುಂಟಾ? ತಾತ ಭೀಷ್ಮ ಪಿತಾಮಹ, ನೀನು ನಿನ್ನ ಆಲೋಚನೆ ಎಷ್ಟಿತ್ತು ಅಷ್ಟು ನೋಡಿದೀಯ. ನಿನ್ನ ಆಲೋಚನೆ ಹಿಂದಕ್ಕೆ ಇನ್ನೊಂದ್ಸಲ ನೋಡಬೇಕಾಗಿತ್ತು ನೀನು. ಬಾ, ಈಗ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ 101ನೇ ಜನ್ಮ ಕರ್ಕೊಂಡು ಹೋಗ್ತಾನೆ. ಅಲ್ಲೂ ಏನು ತೊಂದರೆ ಇಲ್ಲ. 102ನೇದು ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಅಲ್ಲೂ ಕೂಡ ಏನು ಈತ ತಪ್ಪು ಮಾಡಿಲ್ಲ. 103, 104, 105, 106 ಎಲ್ಲೂ ಕೂಡ ಈತ ತಪ್ಪೇ ಮಾಡಲಿಲ್ಲ, ದ್ರೋಹವೂ ಬಗೆದಿಲ್ಲ. 107ನೇದು ಒಮ್ಮೆ ತೋರಿಸ್ತಾನೆ ಕೃಷ್ಣ. ಆ 107 ಜನ್ಮಗಳ ಹಿಂದೆ ಇದೇ ಭೀಷ್ಮ ಒಬ್ಬ ರಾಜನಾಗಿದ್ದ. ಆ ಒಂದು ನಾಡಿಂದ ಕಾಡನ್ನ ಪ್ರವೇಶ ಮಾಡಬೇಕು ಅಂದ್ರೆ ಖುಷಿಯಾಗಿ ಕುದುರೆಯನ್ನೇರಿ ಕೈಯಲ್ಲಿ ಖಡ್ಗವನ್ನಿಡಿದು ಜೈಂಕಾರವನ್ನ ಮಾಡುತ್ತಾ ಟಿವಿಯನ್ನ ಕೈಯಲ್ಲಿ ಹಿಡಿದು ಆತ ಒಂದು ಚಾಟಿ, ಟಿವಿ ಅಂದ್ರೆ ಒಂದು ಚಾಟಿ ಹಿಡ್ಕೊಂಡು ಹೊರಡುತ್ತಿರ್ತಾನೆ, ಒಂದು ಕತ್ತಿ ಹಿಡ್ಕೊಂಡು ಹೊರಡುತ್ತಿರ್ತಾನೆ ಬೇಟೆಗಾಗಿ ಒಬ್ಬ ರಾಜ. ಇದೇ ಭೀಷ್ಮ ಪಿತಾಮಹ 107ನೇ ಜನ್ಮದಲ್ಲಿ ಒಬ್ಬ ರಾಜ. ಅಲ್ಲಿ ವಿಹರಿಸ್ತಿರಬೇಕಾದ್ರೆ ಆ ಕುದುರೆ ಓಡ್ತಾ ಇದೆ. ಅಲ್ಲಿ ಒಂದು ದೊಡ್ಡದೊಂದು ಹಾವು ಅಡ್ಡ ಬರುತ್ತೆ. ಆ ಹಾವು ಅಡ್ಡ ಬಂದ ಕೂಡಲೇ ನನ್ನ ಕುದುರೆಗೆ ಅಡ್ಡ ಬರುತ್ತೆ ಅಂತ ಹೇಳಿ ಆ ಕುದುರೆ ಸ್ವಲ್ಪ ಹಿಂದಕ್ಕೆ ಬಂತು, ಸ್ವಲ್ಪ ನಿಧಾನ ಮಾಡಿತು. ಆ ಕೋಪಕ್ಕೆ ಇಳಿದು ಬಿಟ್ಟು ಆ ಒಂದು ಉದ್ದುದ ಕತ್ತಿ ತಲೆ ಅವನ ಹತ್ರ, ಆ ಕತ್ತಿಯಿಂದ ಆ ಹಾವನ್ನು ತೆಗೆದು ಮುಳ್ಳಿನ ಪೊದೆ ಮೇಲೆ ಎಸೆದು ಬಿಡ್ತಾನೆ. ಒಂದು ಸಲ ನಿಧಾನಕ್ಕೆ ಯೋಚನೆ ಮಾಡಿ ಪ್ರೀತಿ ಬಂಧುಗಳೇ, ದೊಡ್ಡ ದೊಡ್ಡ ಮುಳ್ಳುಗಳವು, ಆ ಮುಳ್ಳುಗಳ ಪೊದೆ ಮೇಲೆ ಬಿಸಾಕ್ಬಿಡ್ತಾನೆ ಆ ಹಾವು. ಆ ಒಂದು ಮುಳ್ಳುಗಳಿದ್ದೀವಲ್ಲ ಈ ಕಡೆ ಆ ಕಡೆ ಚುಚ್ಕೊಂಡು ಬಂದ್ಬಿಡ್ತು. ಮೇಲಕ್ಕೆ ಏನಾದ್ರು ಹಿಂಗಂದ್ರೆ ಹಾವು ಮೇಲೆ ಮುಳ್ಳು ಚುಚ್ಚುತ್ತೆ, ಕೆಳಗಡೆ ಬಂದರೆ ಕೆಳಗಡೆ ಮುಳ್ಳು ಚುಚ್ಚುತ್ತೆ. ಹೀಗೆ ಮೇಲಕ್ಕೆ ಕೆಳಕ್ಕೆ ಚುಚ್ತಾ ಇದೆ. ತಪ್ಪೇ ಮಾಡದ್ದ ಹಾವು ಅದರ ಪಾಡಿಗೆ ಅದು ಈ ಕಡೆಯಿಂದ ಆ ಕಡೆ ಹೋಗ್ತಿರ್ಬೇಕಾದ್ರೆ ಕತ್ತಿಯಿಂದ ತೆಗೆದು ಬಿಸಾಕ್ದಲ್ಲ, ಒಮ್ಮೆ ಅದೊಂದ್ಸಲ ಬಾಯಿ ತೆಗಿತಾ ಇದೆ, ಅಲ್ಲೂ ಮೇಲೆ ಟಚ್ ಆಗ್ತಾ ಇದೆ. ಕೆಳಕ್ಕೆ ಬಂದರೆ ಇಲ್ಲೂ ಮುಳ್ಳು ಚುಚ್ಚುತ್ತಾ ಇದೆ. ಅಂದರೆ
ಈ ದೇಹದಿಂದ ಆ ಕಡೆ ಹೊಕ್ಕು ಮುಳ್ಳು ಚುಚ್ಚುತ್ತಾ ಇದೆ. ಈ ರೀತಿಯ ಸಹಸ್ರ ಸಂಖ್ಯೆಯ ಮುಳ್ಳುಗಳಿಂದ ಚುಚ್ಚಲ್ಪಟ್ಟು ವಿಲಿ 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 ಅಂತ ನರಕ ನೋಡಿಬಿಡುತ್ತೆ ಆ ಹಾವು. ಹಾಗೆ ವಿಲಿ ವಿಲಿ ಅಂತ ಒದ್ದಾಟ ಮಾಡಿ ಒಂದಷ್ಟು ದಿನಗಳು ಒದ್ದಾಟ ಮಾಡಿ 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 ಈ ಕಡೆ ಬರೋಕ್ಕೂ ಆಗದೆ, ಆ ಕಡೆ ಸಾಯ್ಲಿಕ್ಕೂ ಆಗದೆ, ಈನ ಸ್ಥಿತಿಯಲ್ಲಿ, ದಯಾಸ್ಥಿತಿಯಲ್ಲಿ, ಅದು ದೀನ ಸ್ಥಿತಿಯಲ್ಲಿ ಕೆಲವೊಂದು ದಿನಗಳ ಆದಮೇಲೆ ಸಾವನ್ನಪ್ಪಿದ ಸನ್ನಿವೇಶ ಪೂರ್ತಿ ಈ ಕೃಷ್ಣ ಭೀಷ್ಮ ಪಿತಾಮಹನಿಗೆ ತೋರಿಸ್ತಾನೆ ಒಂದು ಸ್ಕ್ರೀನ್ ಮೇಲೆ ನೇರವಾಗಿ 7ನೇ ಜನ್ಮ. ಆವಾಗ ಮತ್ತೊಂದು ಪ್ರಶ್ನೆ ಬಂದ್ಬಿಡ್ತಿ ತನಗೆ, ಯಾರಿಗೆ? ಭೀಷ್ಮನಿಗೆ. ಸರಿ ಕೃಷ್ಣ ಪರಮಾತ್ಮ, ನನಗೆ ಆ ಶಿಕ್ಷೆಯನ್ನು ಅಲ್ಲೇ ನಾನು ಹಾಕ್ಬೋದಾಗಿತ್ತಲ್ಲ, ಇಷ್ಟು ಜನ್ಮಗಳು ಕಾಯಬೇಕಾಗಿತ್ತಾ? 107 ಜನ್ಮಗಳ ಆದ ನಂತರ ನನಗೆ ಈ ಶಿಕ್ಷೆನಾ? ಏನಿದು ಏನಂತ ಅಂದ್ಕೋಬೇಕು ನಾನು. ಆಗ ಕೃಷ್ಣ ನಗುತ್ತಾ ಉತ್ತರವನ್ನು ಕೊಡುತ್ತಾನೆ, ತಾತ ನೀನು ಅದಾದ ಮೇಲೆ ಎಷ್ಟೊಂದು ಒಳ್ಳೆಯವನಾಗ್ಬಿಟ್ಟೆ ಗೊತ್ತಾ ನೀನು, ಎಷ್ಟೊಂದು ಅದ್ಭುತ ಅನ್ಸ್ಕೊಂಡ್ಬಿಟ್ಟೆ ಗೊತ್ತಾ ನೀನು. ಆ 100 ಜನ್ಮಗಳಲ್ಲಿ ಎಲ್ಲಿಯಾದರೂ ಹುಡುಕಿದ್ರೂ ಒಂದು ನಯಾ ಪೈಸಾ ತಪ್ಪು ಸಿಗಲಿಲ್ಲ ತಾತಯ್ಯ, ಒಂದಷ್ಟು ತಪ್ಪು ಸಿಗಲಿಲ್ಲ ಕಣಯ್ಯ, ನನ್ನ ಕ್ಷಮಿಸು ತಾತ. ನಾನು ಏನು ಹೇಳಬೇಕು ನಿನಗೆ? ನನ್ನ ಕೈಯಲ್ಲಿ ಏನೂ ಇಲ್ಲ, ನಾನು ಏನು ಹೇಳ್ತಾ ಇದ್ದೇನೋ ಇದ್ದದ್ದನ್ನು ಮಾತ್ರ ಹೇಳ್ತಿದ್ದೇನೆ. 100 ಜನ್ಮಗಳಲ್ಲಿ ಮಾಡಿದ ಪುಣ್ಯ ಇತ್ತು ನೋಡು, ಅದು ನಿನ್ನನ್ನು ರಕ್ಷಾ ಕವಚ ಕಾಪಾಡ್ತಾನೆ ಇತ್ತು, ಆ ಪುಣ್ಯ ಇದ್ದದ್ದಕ್ಕೆ ನಿನ್ನನ್ನು ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ, ಆಗ್ತಾ ಇರಲಿಲ್ಲ. ಯಾಕೆ ಹೇಳು? ನೀನು ಹಾಕ್ಕೊಂಡಿದ್ದು ಬುಲೆಟ್ ಪ್ರೂಫ್ ಜಾಕೆಟ್ ಅಲ್ಲ, ನೀನು ತಲೆಗೆ ಹೆಲ್ಮೆಟ್ ಹಾಕ್ಕೊಂಡಿದ್ದಲ್ಲ, ಬಿದ್ದುಬಿಟ್ಟೆ ಕೈ ಕಾಯಿ ಹಾಕೋ ತಲೆಗೆ ಆಗಲಿಲ್ವಲ್ಲ, ತಲೆ ಉಳ್ಕೊಳ್ತಲ್ಲ. ಹಾಗೆ ನಿನ್ನ 100 ಜನ್ಮಗಳಲ್ಲಿ ಮಾಡಿರತಕ್ಕಂಥದ್ದು ಏನಿತ್ತೋ ಆ ಪುಣ್ಯ ನಿನ್ನನ್ನು ಕಾಪಾಡ್ತಾನೆ ಬತ್ತು. ಏನು ಗೊತ್ತಾ, ನಿನ್ನ ಅಟ್ಯಾಕ್ ಮಾಡೋಕ್ಕೆ ಕಾಯ್ತಾ ಇತ್ತದು, ಆ ಪಾಪ ನಿನ್ನನ್ನು ಕಾಯ್ತಾ ಇತ್ತು ಅಟ್ಯಾಕ್ ಮಾಡೋಕ್ಕೆ, ನಿನ್ನ ಕಿಲ್ ಮಾಡಲಿಕ್ಕೆ, ಸಾಯಿಸ್ಲಿಕ್ಕೆ, ಸಂಹಾರ ಮಾಡಲಿಕ್ಕೆ. ಬಟ್ ನೀನು ಮಾಡಿದ ಪುಣ್ಯ ಇತ್ತಲ್ಲ, ಅದಕ್ಕೆ ಅವಕಾಶವೇ ಮಾಡ್ಕೊಳ್ಳಿಲ್ಲ ಆ ಪಾಪಕ್ಕೆ. ಮತ್ತು ಈಗ ವಿಷಯಕ್ಕೆ ಬರ್ತೇನೆ, ಕೇಳಿಸ್ಕೋ. ಈಗ ಏನು ಗೊತ್ತಾ, ಅವನು ಯಾರೋ ಇದ್ದನಲ್ಲ, ಅವನು ದುರ್ಯೋಧನನ ಆಸ್ಥಾನದಲ್ಲಿ ಇದ್ದವ ದುಶ್ಯಾಸನ ಆ ದ್ರೌಪದಿಯನ್ನ ದರ 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 ಅಂತ ಸಭೆಯಲ್ಲಿ ಎಳೆದುಕೊಂಡು ಬಂದು ಅವಳ ಸೀರೆಯ ಸೆರಗನ್ನು ಎಳೆಯುವಾಗ ಅವಳು ಆ ಕಡೆ ಅಂಗಲಾಚಿ ಬೇಡುತ್ತಾಳೆ, ಅಳುತ್ತಾಳೆ. ಕೃಪಾಚಾರ್ಯ, ದ್ರೋಣಾಚಾರ್ಯ, ತಾವು ಭೀಷ್ಮಾಚಾರ್ಯ ಎಲ್ಲರೂ ಕೂಡ ಕುಳಿತಿದ್ದೀರಿ. ಯಾರಾದರೂ ಕೂಡ ನಿಮಗೆ ಅಧಿಕಾರವೂ ಇದೆ, ಹಕ್ಕು ಇದೆ, ದೊಡ್ಡವರು ನೀವು, ಹಿರಿಯರು ನೀವು, ತಿಳಿದವರು ನೀವು, ಹೇಳಬಹುದಿತ್ತು ಅವನಿಗೆ ಹೀಗೆ ಮಾಡಬಾರ್ದಾಗಿತ್ತು ಅಂತ. ಕೆಟ್ಟವರು ಮಾಡೋದನ್ನ ನೋಡ್ತಾ ಕುಳ್ಕೊಂಡಿರ್ತಕ್ಕಂಥ ಒಳ್ಳೆಯವರು ಅದಕ್ಕಿಂತ 10ರಷ್ಟು ದೋಷ ನಿಮ್ಮದು. ಇದು ಒಂದು ಕಡೆ ಇರಲಿ, ಆ ದ್ರೌಪದಿ ಅನ್ನುವಳು ನಿನ್ನ ಮುಂದೆ ಕಾಲು ಊರಿ ಮಂಡಿ ಊರಿ ತಥಾ ಅಂತ ಅವಳು ಬೇಡಿಕೊಳ್ತಾಳೆ. ಅವಳ ಕಣ್ಣೀರು ಕೋಡಿ ಹರಿತಾ ಇದೆ. ನೀನೇನಾದ್ರೂ ಹೇಳ್ತೀಯೇನೋ ಅಂತ. ನೀನು ಯಾಕೋ ಅಧಿಕಾರದ ದಾಹಕ್ಕಾಗಿಯೋ ಅವನ ಅರಮನೆಯಲ್ಲಿ ಅನ್ನ ಉಂಡದ್ದಕ್ಕಾಗಿಯೋ ಏನೋ ಗೊತ್ತಿಲ್ಲ, ಸುಮ್ಮನೆ ಹೀಗೆ ಮುಖ ಕೆಳಗಡೆ ಮಾಡ್ಕೊಂಡು ಬಿಟ್ಟೆ. ಆ ಮಗು 16 ಸೆಕೆಂಡ್ ಆ ಹತ್ತುಕೊಂಡ ನೀರಿತ್ತಲ್ಲ, ಅದರ ಶಾಪ ಸರ್ರಂತ ಬಂತು. ಆ 7ನೇ ಜನ್ಮದ್ದು ಮುಳ್ಳುಗಳು. ಈಗೇನು ಹೇಳ್ತೀನಿ ತಾತ? ಈಗೇನು ಹೇಳ್ತೀನಿ? ಅದಕ್ಕಾಗಿ ಕರ್ಮ ಅನ್ನೋದು ಯಾರನ್ನೂ ಬಿಡುವುದಿಲ್ಲ, ಇನ್ಕ್ಲೂಡ್ ಮೀ, ನನ್ನನ್ನು ಕೂಡ ಬಿಡುವುದಿಲ್ಲ. ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಮಾಡಿದ್ದೇನಿದೆ ಅದು ನಾನು ತಗೊಳ್ಳೇಬೇಕಾಗಿರುವಂಥದ್ದು. ಕರ್ಮ ಯಾರಪ್ಪನ ಸೊತ್ತು ಅಲ್ಲ, ಯಾರ್ಯಾರು ಮಾಡಿರ್ತಾರೋ ಅವರದ್ದೇ ಸ್ವತ್ತಾಗಿರುತ್ತೆ. ಬ್ಯಾಡ್ ಆರ್ ಗುಡ್, ಒಳ್ಳೇದು ಆರ್ ಕೆಟ್ಟದ್ದು. ಹಾಗಾಗಿ ಕಾಯ್ತಾ ಇತ್ತು, ನೀನು ಒಳ್ಳೆಯವನಾಗಿದ್ದೆ, ಆದರೆ ನಿನ್ನನ್ನು ಬಿಡಲಾರದು. 100 ಹಸುಗಳು ಇರ್ತವಲ್ಲ, ಒಂದು ಕರು, ಆ 100 ಹಸುಗಳ ಮಧ್ಯೆ ಒಂದೇ ಥರ ಇರ್ತವೆ, ಒಂದೇ ಬಣ್ಣದ್ದಿರ್ತವೆ. ಆ ಒಂದೇ ಒಂದು ಕರು ಅದರ ಅಮ್ಮನನ್ನು ಎಷ್ಟು ಚೆನ್ನಾಗಿ ಆ 100 ಹಸುಗಳ ಮಧ್ಯೆ ಸ್ವಲ್ಪ ಹುಡ್ಕೊಂಡು ಹೋಗಲು ಟೈಮ್ ತಗೊಳುತ್ತೆ. ಆ ಹುಡ್ಕೊಂಡು ಹೋಗಿಯಾದರೂ ಆ ಅಮ್ಮನ ಕೆಚ್ಚಲಲ್ಲೇ ಹಾಲು ಕುಡಿಯುತ್ತೆ ತಾತ. ಹಾಗೆ ಆವತ್ತಿನಾಗಿರ್ತಕ್ಕಂಥದ್ದು ಆ ಒಂದು ಹಾವಿನ ನೋವು ಹುಡ್ಕೊಂಡ್ಬಂದು ಕಾಯ್ತಾ ಇತ್ತು. ನೀನು ಈ ಮಗುಗೆ ಸಹಾಯ ಮಾಡಿದ್ರೆ ಬಹುಶಃ ಈ ಶಾಪ ಕೂಡ ಹಿಂದಕ್ಕೆ ಹೋಗ್ಬಿಡ್ತಿರ್ತೇನೋ, ನೀನೇನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ವೇನೋ. ಆದರೆ ಆ ಹೆಣ್ಣು ಮಗು ಒಂದು 16 ಸೆಕೆಂಡ್ ನಿನ್ನ ಮುಂದೆ ಕೂತ್ಕೊಂಡು ಗಳೋ ಅಂತ ಗೋಳಿಟ್ಲಲ್ಲ, ಅವಳಿಗೆ ನೀನು ಸಾಂತ್ವನವೂ ಕೂಡ ಹೇಳಲಿಲ್ಲ. ಕನಿಷ್ಠ ಪಕ್ಷ ಆ ಮಗು ನೀನು ಕಣ್ಣೆತ್ತಿ ನೋಡ್ಲೂ ಇಲ್ಲ, ತಲೆ ಕೆಳಕ್ಕೆ ಮಾಡ್ಕೊಂಡ್ಬಿಟ್ಟೆ. ಅಷ್ಟೇ ನಿಮಿಷಗಳ ಶಾಪ ಸಾಕಾಗಿತ್ತು ನಿಮ್ಮನ್ನು ಈ ಶರಶೈಯಲ್ಲಿ ಮಲಗಿಸ್ಲಿಕ್ಕೆ ತಾತ. ಕೃಷ್ಣ ಹೇಳ್ತಾನ್ರಿ, ಇನ್ನು ನಾನು ಏನು ಹೇಳಬೇಕೋ ಗೊತ್ತಿಲ್ಲ, ಕತೆ ಇದು ಎಲ್ಲಿಂದ ಎಲ್ಲಿಗೆ ಹೊರಟೋಯ್ತು ತಾಯಿ. ಆದ್ರೆ ನನ್ನನ್ನು ಯಾಕೆ ಕೇಳಕಿದ್ರು? ಇಷ್ಟೆಲ್ಲ ಕತೆಗಳು ಹೇಗೆ ನೆನಪಲ್ಲಿ ಉಳಿದಿರುತ್ತೆ ಗುರುಗಳೇ? ಗೊತ್ತಿಲ್ಲ ತಾಯಿ. ಇದು ಏನು ನವರಾತ್ರಿ ಅಲ್ಲ, ಇದು ವಸಂತ ನವರಾತ್ರಿ.
ಅಂದರೆ ಕತ್ತಲು ಅಂತಾರಲ್ಲ, ಕತ್ತಲಲ್ಲಿ ನಾವು ಮಾಡಿರೋ ಕರ್ಮಗಳಿರ್ತಾವೆ ನೋಡಿ. ಬಹುಶಃ ರಾತ್ರಿ ಅಮ್ಮನನ್ನು ಪೂಜಿಸಿದ್ರೆ ಅವಳು ಹಾಗೆ ಕಾಂತಿಯುಕ್ತವಾಗಿ ಕಾಣ್ತಾಳಂತೆ. ಅದೇ ಹೇಳಿದ್ದು, ಆ ಒಂದು ಅಶೋಕ ವೃಕ್ಷದ ಅಂದರೆ ಅಶೋಕ ವೃಕ್ಷದಲ್ಲಿ ಕೆಳಗಡೆ ಕುಳಿತುಕೊಂಡು ನೀವೇನಾದರೂ ಒಮ್ಮೆ ಲಲಿತಾ ತ್ರಿಪುರ ಸುಂದರ ದೇವಿಯ ಒಮ್ಮೆ ಪಾರಾಯಣ ಮಾಡಿದ್ರೆ ಕೆಂಪು ಕಾಣಿಸ್ತಾಳಂತೆ ನಿಮಗೆ. ಅಂದರೆ ಶೋಕ ನಿವಾರಣಾರ್ಥಂ, ಅಂದರೆ ನಿಮ್ಮಲ್ಲಿ ನಿಮ್ಮ ಮನೆಯ, ನಿಮ್ಮ ಕುಟುಂಬದ, ನಿಮ್ಮ 100 ಜನ್ಮಗಳದ್ದು ಶೋಕ ನಿವಾರಣೆ ಮಾಡೋ ತಾಕತ್ತಿಲ್ಲಿದೆ ಗೊತ್ತುಂಟೇನೋ? ಈ ವಸಂತ ನವರಾತ್ರಿಯಲ್ಲಿದೆ ಪ್ರೀತಿ ಬಂಧುಗಳೇ, ಈ ವಸಂತ ನವರಾತ್ರಿಯಲ್ಲಿದೆ. ಅದಕ್ಕಾಗಿ ನೀವೇನಾದರೂ ಕೇಳಿಸ್ಕೊಳ್ತೀನಿ ಅಂತಂದರೆ ಪೂರ್ಣ ಪ್ರಮಾಣದಲ್ಲಿ ನಾನು ಎಲ್ಲಾದರೂ ಪ್ರವಚನಕ್ಕೆ ಕೊಡ್ತೇನೆ. ಆ ಪ್ರವಚನ ಕೊಡತಕ್ಕ ಇಲ್ಲಿ ತನಕ ನಿಮಗೆ ಈ ಮಾಧ್ಯಮದಲ್ಲಿ ಕೊಟ್ಟೇ ಇಲ್ಲ ಪ್ರವಚನ. ನಾನು ಅದನ್ನು ಅಷ್ಟು ಕೇರ್ ತೊಗೊಳ್ಳಲ್ಲ. ಯಾರೋ ತೊಗೊಳ್ತಾರೆ, ಅವ್ರು ಹಾಕ್ಕೊಳ್ತಿರ್ತಾರೆ, ಮಾಡ್ಕೊಳ್ತಿರ್ತಾರೆ. ಆ ಪ್ರವಚನ ಮಾಲಿಕೆಯನ್ನು ನಿಮ್ಮ ಮುಂದೆ ಕೊಟ್ಬಿಟ್ರೆ ಸಂಪೂರ್ಣವಾಗಿ ಅದು ಕುಳಿತುಕೊಂಡು ಕೇಳುವಂಥವರಿಗೆ, ಸಹೃದಯವಂತರಿಗೆ, ಗುಣವಂತರಿಗೆ, ನನಗೆ ತಾಪತ್ರ ಇದೆ ಅಂತೆಲ್ಲ ಹೇಳ್ಕೊಳ್ತಾರಲ್ಲ ಅವ್ರಿಗೆಲ್ಲ ಇದು. ಬಹುಶಃ ಆ ತಾಪತ್ರ ಇದ್ದವರು ಪೂರ್ಣ ಮನಸ್ಸಿಟ್ಟು ಕೇಳಿಸ್ಕೊಂಡ್ರೆ ನಿಮ್ಮ ತಾಪತ್ರಯ ಮಂಜಿನ ಗಡ್ಡೆ ಕರಗೋಗ್ತದೆ, ನೀವು ಕೇಳಿಸ್ಕೊಳ್ಳಲ್ಲ. ಅದು ಬಂದಿರೋ ತಾಪತ್ರಯ. ಒಮ್ಮೆ ನಿಮ್ಮ ರೋಮಗಳೆದ್ದು ನಿಂತ್ಕೊಳ್ಬೇಕು. ಹಾಗೆ ನಿಮ್ಮ ಮನಸ್ಸನ್ನು ಒಮ್ಮೆ ನೀವು ಹಾಗೇ ನಿಮ್ಮ ಆಲೋಚನೆ ಇತ್ತಲ್ಲ, ಅದು ಮಹಾ ಅಲ್ಲ ರೀ. ನಿಮ್ಮ ಆಲೋಚನೆ ನಿಮ್ಮ ಶಕ್ತಿಯಾನುಸಾರ ನೋಡಿ. ಭೀಷ್ಮನದ ಅಷ್ಟೇ ಇತ್ತು ಅವನ ತಾಕತ್ತು. ಕೃಷ್ಣ ಬಂದು ಮತ್ತೊಂದು ತಾಕತ್ತು ತೋರಿಸ್ದ. ಅದಕ್ಕಾಗಿ ನಮ್ಮ ಆಲೋಚನೆಯ ಪರಿಧಿ ಒಳಗಡೆ ಬರತಕ್ಕಂಥ ಕೆಲಸವನ್ನು ಮಾಡಿಕೊಂಡ್ರೆ, ನಿಮ್ಮ ಆಲೋಚನೆಗೆ ಬರತಕ್ಕಂತಹದ್ದೇನಿತ್ತು ಅಷ್ಟು ಕೆಲಸವನ್ನು ಮಾಡಿಕೊಂಡ್ರೆ, ಎಷ್ಟು ನಿಮ್ಮ ಪ್ರಯತ್ನ ನಿಮ್ಮ ಶಕ್ತಿ ಅಷ್ಟನ್ನು ಮಾಡಿದ್ರೆ, ಇದನ್ನು ಮೀರಿದ್ದೊಂದು ಇದೆಯಲ್ಲ ಅದನ್ನೇ ಕೊಡುವುದು ಕೃಷ್ಣ. ನಿಮ್ಮ ತಾಕತ್ತಿಷ್ಟೋ ಗೊತ್ತಿಲ್ಲ ನನಗೆ, ಎಷ್ಟೆಷ್ಟಿದೆಯೋ ಅಷ್ಟೆಷ್ಟರ ಮಟ್ಟಿಗೆ ಇರುತ್ತೆ. ಅದನ್ನು ಮೀರಿದ್ದು ಅವನು ಕೊಡಲೇಬೇಕು ಅಂತಂದರೆ ನೀವು ಅವನ ಪಾದವನ್ನೇ ಹಿಡಿಯಬೇಕು. ಅವನ ಪಾದ ಅಂತಂದರೆ ಆಕೆ ಪಾದ ಎರಡು ಒಂದೇ, ಎಲ್ಲ ಒಂದೇ. ಹಾಗೆ ಈ ವಸಂತ ನವರಾತ್ರಿ ಏನಾದರೂ ಕೂಡ ನೀವು ಮಾಡ್ತೀನಿ ಅಂತಂದರೆ ಅದರಲ್ಲೂ ಕೂಡ ನಾಳೆ ಬರತಕ್ಕಂಥದ್ದು ಏನು ಇದೆಯೋ ಅಷ್ಟಮಿ, ವಿಶೇಷವಾಗಿರತಕ್ಕಂಥದ್ದು ಅಶೋಕ ಅಷ್ಟಮಿ. ನಿಮ್ಮ ಕುಟುಂಬದ, ನಿಮ್ಮ ವಂಶವಾಹಿನಿಯ ಶೋಕವನ್ನು ನಿವಾರಣೆ ಮಾಡೋ ಶಕ್ತಿಯಲ್ಲಿದೆ ಅಂತಂದರೆ ಈ ವಸಂತ ನವರಾತ್ರಿಯಲ್ಲಿದೆ. ಈ ಬ್ರಹ್ಮಚಾರಣೆ, ಕೂಷ್ಮಾಂಡದೇವಿ, ಇದು ಯಾವುದ್ಯಾವುದೇ ಹೇಳ್ತಿರುತ್ತೆ ಅಲ್ಲರೂ, ಅದು ಯಾವುದು ಅಲ್ಲ ಪ್ರೀತಿ ಬಂಧುಗಳೇ. ಒಮ್ಮೆ ಒಬ್ಬ ತಾಯಿನ ಹಿಡ್ಕೊಳ್ಳಿ. ಅದಕ್ಕೆ ನಾನು ಹೇಳಿದ್ದು, ಬೇವಿನ ಹೂವು, ಒಂದು ಸಣ್ಣ ಬೇವಿನ ಹೂವು ನೀವು ಒಂದು ಸಲ ಬಾಯಿಗೆ ಹಾಕ್ಕೊಂಡ್ರು ಕೂಡ ಅಮ್ಮನಿಗೆ ನಿವೇದನೆ ಮಾಡಿರತಕ್ಕಂತಹದ್ದು ನಿಮ್ಮ ಶರೀರದ ಒಳಗಡೆ ಹೋದ ಹಾಗೆ. ಅದಕ್ಕಾಗಿಯೇ ಈ ಒಂದು ಯಮದಂಸ್ತ್ರ ಅಂತ ಏನಿರುತ್ತೆ, 9 ದಿನಗಳ ಕಾಲ ಇರುತ್ತೆ. ಅದು ನಮಗೆ ತಾಗಬಾರದು ಅಂತಂದರೆ, ಆ ಕಿವು ರಕ್ತದ ಅಂತಹ ಸಂಬಂಧ ನಮಗೆ ಬರಬಾರದು ಅಂತಂದರೆ, ಅಂತಹ ನೋವು ತಾಪತ್ರ ನಮಗೆ ಬರಬಾರದು ಅಂತಂದರೆ, ಬಹುಶಃ ನೀವು ಇದೊಂದನ್ನು ವಸಂತ ನವರಾತ್ರಿಯನ್ನು ಖುಷಿಯಿಂದ ಸಂತೋಷವಾಗಿ ಶಕ್ತಿಯಾನುಸಾರ, ಅಲ್ಲಿ ಸುಮಂಗ್ಲಿರು 8 ಜನ ಅಂತ ಹೇಳ್ತಾನೆ, ಆ 8 ಜನಕ್ಕೆ ಮಾಡ್ತಿರೋ, ಒಬ್ಬರಿಗೋ ಇಬ್ಬರಿಗೋ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ಒಂದು ಸೇವಾ ಮಾಡುತ್ತಾ ಬನ್ನಿ. ಈ ಭೂಮಿ ಮೇಲೆ ಬಂದಿದ್ದಕ್ಕೆ ಒಂದು ಸಾರ್ಥಕ ಬೇಕಲ್ಲ, ಒಂದು ಸಂಪನ್ನತೆ ಬೇಕಲ್ಲ. ಇದನ್ನು ಮಾಡಿಕೊಂಡ್ರೆ ಒಂದೇ ಒಂದನ್ನು ಮಾಡಿಕೊಂಡ್ರೆ ನಿಮಗೆ ಇದು ಸಿಗುತ್ತಂತೆ ಅಲ್ಲ, ಅದು ಬೇರೆ. ಇಲ್ಲಿ ನೀವು ಕೌಂಟ್ ಮಾಡೋಕ್ಕೆ ಬರಲ್ಲ, ನೀವು ಬಿಲಿವಿಟ್ಟು ಮಾಡಬೇಕು. ಶ್ರದ್ಧೆ ಭಕ್ತಿಯಿಂದ ಮಾಡುತ್ತಾ ಬಂದಾಗ ಏನೇನು ಪಡೆದುಕೊಳ್ಬೇಕು ಅಂತಿರ್ತೀರೋ ಅದನ್ನು ಪಡೆದುಕೊಂಡಿರ್ತೀರಿ. ಅದಕ್ಕಾಗಿ ರಾತ್ರಿಯ ಸಂದರ್ಭಗಳಲ್ಲಿ ಮಾಡಬೇಕು ಅಂತಂದರೆ, ಹಗಲಲ್ಲಿ ನಮ್ಮ ಆಲೋಚನೆ ಗೊತ್ತಿದ್ದನ್ನು ಮಾಡಿದ್ವಿ, ರಾತ್ರಿ ಮಾಡಿದ್ರೆ ಏನು ಗೊತ್ತಾ, ನಮ್ಮ ಆಲೋಚನೆಯ ಮೀರಿದಂದರೆ ಇಂದ್ರಿಯ ಶಕ್ತಿ ನಮ್ಮದು, ಅತೀಂದ್ರಿಯ ಶಕ್ತಿ ಅವನದ್ದು. ಒಂದೇ ಲೈನಲ್ಲಿ ಹೇಳೋಣ ಅಂತಂದರೆ, ಅತೀಂದ್ರಿಯ ಶಕ್ತಿ ನಮಗೆ ಗೋಚರವಾಗೋದಿಲ್ಲ. ಅತೀಂದ್ರಿಯ ಶಕ್ತಿ ಏನಿದ್ದರೂ ಸಾಧನೆ ಮಾಡಿರೋರು ಮಾತ್ರ. ಅಂತಹ ಸಾಧನೆ ಮಾಡಿರ್ತಕ್ಕಂಥ ಸಾಧಕರ ರೂಪದ ಒಳಗಡೆ ನೀವು ಹೋಗಬೇಕು ಅಂತಂದರೆ, ಬಹುಶಃ ಸಾಧನೆಯ ಹಾದಿಯಲ್ಲಿ ನೀವು ನಡೀತಿರಬೇಕಾದ್ರೆ ಅತೀಂದ್ರಿಯ ಶಕ್ತಿ, ಆ ಭಗವನ್ ನಿಯಾಮಕ, ಆ ದೇವಿ ನಿಮಗೆ ದಯಪಾಲಿಸ್ತಕ್ಕಂಥದ್ದು. ನೆಕ್ಸ್ಟ್ ಡೇನೇ ನಿಮಗಿರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಆ ನವಮಿ, ಶ್ರೀರಾಮ ನವಮಿ ಜನನ ಆಗಿರ್ತಕ್ಕಂಥದ್ದು ನೋಡಿ. ಆ 9 ದಿನಗಳು ಅವನ ಆ ಒಂದು ಜನನ ಆಗಬೇಕಾದ್ರೆ ಈ ಏನೇನು ಆಗ್ತವೆ ಅಂತಂದರೆ, ಲೋಕಗಳಲ್ಲಿ ನಾನು ಹೇಳ್ತಾ ಇರೋದು, ಯಾವಾಗ ತಂಗಿ ಆಗುತ್ತಾಳೆ, ಯಾವಾಗ ಅಕ್ಕ ಆಗ್ತಾಳೆ, ಯಾವಾಗ ಮಗಳಾಗ್ತಾಳೆ, ಇಲ್ಲಿ ಎಲ್ಲವೂ ಕೂಡ ಪ್ರಕೃತಿಯಲ್ಲಿ ಸಣ್ಣ ಸಣ್ಣ ವಿಸ್ಮಯಗಳು ಕೂಡ ವಿಪರೀತವಾಗಿರತಕ್ಕಂಥ ಶಕ್ತಿಯನ್ನು ಕೊಡೋದಿದೆ. ವಿಪರೀತವಾದ ಶಕ್ತಿಯನ್ನು. ಅಲ್ಲೆಲ್ಲೋ ಒಂದು ಗುಡ್ಡ ಇದೆ, ಆ ಗುಡ್ಡದ ಕೆಳಗಡೆ ಹೋಗಿ ಹೀಗೆ ಬೆರಳಿಟ್ಟು, ಈ ಬೆರಳಿಂದ ಅಂದರೆ ಈ ಉಗುರು ಟಚ್ ಆಗಬೇಕು ಗುಡ್ಡಕ್ಕೆ. ಆ ಗುಡ್ಡದೊಳಗಡೆ ಮಣ್ಣು ತೆಗೆದ್ರೆ ಇಲ್ಲಿ ಎಷ್ಟು ಬರುತ್ತೋ ಅಷ್ಟು ಸಾಕಂತೆ ನಿಮ್ಮ ಜನ್ಮಗಳು ಉದ್ಧಾರ ಮಾಡಲಿಕ್ಕೆ ಇಷ್ಟಿಗೆ ತಗೋಬೇಕು. ಹಾಗೆ ತೆಗೆದುಕೊಂಡ್ರೆ ಇಂತಹದ್ದು ಸಾಕು. ಒಂದೇ ಒಂದು ಹಣ್ಣು ಕೂತ್ಕೊಂಡಿದೆಯಲ್ಲ, ಇದನ್ನೇನಾದರೂ ನೀವು ಹೇಳಿದಂತ ಗೊತ್ತಾ, ಅದನ್ನು ಆ ಮಣ್ಣನ್ನು ಬಂಗಾರದ ಡಬ್ಬಿಗೆ ಹಾಕ್ಬೇಕಂತ. ಬೇರೆ ಇನ್ಯಾವುದು ಹೇಳಿಲ್ಲ. ಇದನ್ನು ನಾನು ಹೇಳಿದ್ರೆ ಎಲ್ಲಿ ತರೋದು ಬಂಗಾರ ಡಬ್ಬಿ?
ಹೆಂಗೆ ತರ್ತೀರ? ಅದಕ್ಕೆ ಈ ಥರದ್ದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಅವನ ಶಕ್ತಿಯನ್ನು ತಿಳಿದುಕೋಬೇಕಾದ್ರೆ ನಾಮ ಜಪವನ್ನು ಮಾಡಿ ಹೋಗ್ತಿರಂತಂದರೆ ಜಕಾರೋ ಜನ್ಮ ವಿಚ್ಛೇದನ ಅಪಕಾರೋ ಪಾಪನಾಶಕ, ಪಾಪಗಳನ್ನು ಹೋಗಲಾಡಿಸ್ತಕ್ಕಂತಹದ್ದು, ನಮ್ಮ ಜನ್ಮಾಂತರದ್ದನ್ನು ಏನು ಇದೆಯೋ ನಕಾರಾತ್ಮಕವಾಗಿರುವಂಥದ್ದು ಅವೆಲ್ಲವೂ ಕೂಡ ಮನೆಯಲ್ಲೂ ಇಲ್ಲ, ನಮ್ಮ ಮನಸ್ಸಲ್ಲೇ ಇದೆ. ಎಲ್ಲವೂ ಕೂಡ ನಮ್ಮ ಮನಸ್ಸನ್ನು ಶುದ್ಧಿಯಾಗಿ ಚಿತ್ತದಿಂದ ಇಟ್ಟುಕೊಂಡಿದೆ. ಆದರೆ ಅಂದರೆ ಎಲ್ಲಿಂದ ಎಲ್ಲಿಗೆ ನೀವು ನಡೆದರೂ ಕೂಡ ಇಲ್ಲಿ ಏನು ತೋರಿಸುತ್ತೆ ಅಂತಂದರೆ ದಯಾ ದಾಕ್ಷಿಣ್ಯವನ್ನೇ ತೋರಿಸುತ್ತೆ, ಪ್ರೀತಿ ಕರುಣೆಯನ್ನೇ ತೋರಿಸುತ್ತೆ, ದ್ವೇಷ ಅಸೂಯೆಯನ್ನು ಪಕ್ಕ ಕೆಡಿಸುತ್ತೆ. ಇಂತಹದ್ದನ್ನೇ ನೀವು ರೂಢಿಸ್ಕೊಳ್ತಾ ಹೋಗ್ತೇನೆ ಅಂತಂದರೆ ಒಟ್ಟಾರೆ ಈ ನವರಾತ್ರಿ 9 ದಿನಗಳು ಬೆಳಗ್ಗೆ ಮತ್ತು ಸಾಯಂಕಾಲ ಬೆಳಗ್ಗೆ ಒಂದಷ್ಟು 10 ನಿಮಿಷ ಆದರೂ ಕುಳಿತುಕೊಂಡು ಒಂದಷ್ಟು ಪೂಜೆಯನ್ನು ಮಾಡಿಕೊಳ್ಳಿ. ಈ 9 ದಿನದಲ್ಲಿ ಯಾವಾಗ ಸಾಧ್ಯವಾಗ್ತಾ ಅವಾಗ ಎಲ್ಲಿಯಾದರೂ ದೇವಸ್ಥಾನದ ಹೋಮ ಆದರೆ ಆ ಹೋಮಕ್ಕಾದರೂ ಕುಳಿತುಕೊಂಡು ನಿಮ್ಮ ಶಕ್ತಿಯಾನುಸಾರ ಆ ಒಂದು ಸೇವೆಗೆ ಏನು ನಿಮಗೆಲ್ಲ ಸಾಧ್ಯ ಆಗ್ತದೆ ಅದನ್ನು ಕೊಟ್ಟು ಬರತಕ್ಕಂಥದ್ದನ್ನು ಮಾಡಿಕೊಳ್ತಾ ಬನ್ನಿ. ಇನ್ನು ನಾನು ಹೇಳಿರ್ತಕ್ಕಂಥ ಅಶೋಕ ವೃಕ್ಷದ ಮೊಗ್ಗುಗಳು ಸಿಕ್ಕಿದ್ರೆ ಸುಮಂಗಲಲ್ಲಿ ತಿನ್ನುವಂಥ ಪ್ರಯತ್ನವನ್ನು ಅದು ಕೂಡ ನಿಮ್ಮ ಯಜಮಾನರ ಕೈಯಿಂದ ಈಸ್ಕೊಂಡು ಅದನ್ನೇ ಸ್ವೀಕಾರ ಮಾಡ್ತೀನಿ ಅಂತಂದರೆ ನಿಮ್ಮ ಈ ಜನ್ಮದ ತೊಳಲಾಟಗಳು ಯಾವುದೇ ಕಾರಣಕ್ಕೂ ಇನ್ನು ಬರಲಿಕ್ಕೆ ಸಾಧ್ಯವಿಲ್ಲ. ತೊಳಲಾಟಗಳಂತಂದರೆ ತೊಂದರೆ ತಾಪತ್ರಯ ನಿವಾರಣೆ ಆಗತ್ತಂಥದ್ದು. ಅಷ್ಟೈಶ್ವರ್ಯ ಪ್ರಾಪ್ತ್ಯರ್ಥ, ಅಷ್ಟೈಶ್ವರ್ಯ ಅಂತಂದರೆ ಮಕ್ಕಳಲ್ಲಿ ವಿದ್ಯೆ ಬುದ್ಧಿ ಆಗಿರಬಹುದು, ನೀವು ಮಾಡೋ ಕೆಲಸದ ಸಕ್ಸಸ್ ಆಗಿರಬಹುದು, ನಿಮಗೆ ಬೇಕಾಗಿರ್ತಕ್ಕಂತಹ ಮೂಲಭೂತ ಸೌಕರ್ಯಗಳು ಅತ್ಯಂತ ಆನಂದವಾಗಿರ್ತಕ್ಕಂತಹ ಒಂದು ಮನೆ ಏನು ಬೇಕಾದರೂ ಪಡೆದುಕೊಳ್ಳಲಿಕ್ಕೆ ಈ 9 ದಿನಗಳ ಕಾಲ ಬರೆಯುವ ಪರೀಕ್ಷೆ ನಿಮ್ಮ ಈ ಜನ್ಮದಲ್ಲಿ ಅತ್ಯಂತ ತೇರ್ಗಡೆ ಮಾತ್ರವಲ್ಲ ರ್ಯಾಂಕ್ ಸ್ಥಿತಿಗೆ ತೆಗೆದುಕೊಂಡು ಹೋಗಿ ನಿಮಗೆ ದೊಡ್ಡ ಪದವಿ ಬರುತ್ತೆ. ದೊಡ್ಡ ಪದವಿ ಅಂತ ತಿಂಗಳಿಗೆ ಒಂದು 10 ಲಕ್ಷ ಸಂಪಾದನೆ ಮಾಡೋ ಒಂದು ಜಾಬ್ ಸಿಕ್ಕಿದ್ರೆ ಹೇಗಿರ್ತೀರ ಹೇಳಿ? ನನಗೆ ಯಾರೋ ಮನೆಯವ್ರ ಪರಿಚಯ ಇರೋರು ತುಂಬ ದಿನಗಳ ಆದಮೇಲೆ ಬಂದರು, ಒಂದು 12 ವರ್ಷ ಆಗಿತ್ತೇನೋ. ಆಕೆ ಇನ್ಫೋಸಿಸಲ್ಲಿ ಕೆಲಸ ಅಂತೆ, ಏನು ಕೆಲಸ ಮಾಡ್ತೀಯ ಅಂತಂದ್ರೆ ಏನು ಮಾಡಲ್ಲ ಅಂತಾನೆ. ಮತ್ತು ಸ್ಯಾಲ್ರಿ ಅಷ್ಟಮ್ಮ ಅಂತಂದ್ರೆ ಪ್ಯಾಕೇಜ್ ಅಂತೆ, ನನಗೆ ತಿಂಗಳಿಗೆ ಮಾತ್ರ 13 ಲಕ್ಷ ಅಂತೆ, ನನಗೆ ಒಂದು ತಿಂಗಳಿಗೆ 13 ಲಕ್ಷ ಅಂತೆ. ಓಹೋ ಎಷ್ಟೋ ಹೇಳಿದ್ಲೆ ಅಮ್ಮ ಪರ ಹ್ಯಾನಮ್ದು ಹೇಳಿದ್ಲು. ಮತ್ತು ಏನು ಮಾಡಿದೆ ಹಿಂಗೆ ಆರಾಮ ಕೊಡ್ತಾರೆ ಅಷ್ಟು ಅಂತೆಲ್ಲ ಕೇಳಿದೆ ನಾನು. ಏನು ಅಂತಂದ್ರೆ ಅದೇ ಹೇಳಿದ್ದು, ಇವ್ರು ಯಾವತ್ತೋ ಓದಿ ಸಾಧನೆ ಮಾಡಿರ್ತಾರಲ್ಲ ತಕ್ಷಣ ಏನು ಕೊಡಲ್ಲ ಅವ್ರಿಗೆ, ಅವ್ರು ನೋಡ್ತಾರಲ್ಲ, ಚೆಕ್ ಮಾಡ್ತಾರಲ್ಲ. ಹಾಗೆ ಅವರ ಸಾಧನೆ ಏನು ಕೆಲಸ ಇಲ್ವಂತೆ, ಏನು ದೇಶಗಳು ವಿದೇಶಗಳು ಓಡಾಡೋದಂತೆ. ಅಂದರೆ ಎಲ್ಲ ದೇಶಗಳಲ್ಲೂ ಆಯಮ್ಮನ ಕೊಟ್ಟಿರ್ತಕ್ಕಂಥದ್ದೆಷ್ಟು 8 ರಿಂದ 9 ಕಂಟ್ರಿ ಕೊಟ್ಟಿದ್ದಾರಂತೆ, ಓಡಾಡೋದಂತೆ, ಎಲ್ಲ ಕಂಟ್ರಿ ಚೆಕ್ ಮಾಡ್ಕೊಳ್ಳೋದಂತೆ. ಆಕೆಗೆ ಅಷ್ಟು ಸಂಬಳ ಗೊತ್ತಿಲ್ಲ. ನಿಮಗೂ ಕೂಡ ಈ ನವರಾತ್ರಿಯಿಂದ ಮಾಡೋದ್ರಿಂದ ಆಕೆ ನಿಮ್ಗೆ ಎಷ್ಟು ಬೇಕಾದರೂ ಕೂಡ ಸಂಬಳವನ್ನು ಜೊತೆ ಗಿಂಬಳವನ್ನು ಕೂಡ ಆಕೆ ಕೊಡಬಹುದೇನೋ ಪ್ರೀತಿ ಬಂಧುಗಳೇ. ಖಂಡಿತ ಗುರುಗಳೇ, ಒಟ್ಟಿನಲ್ಲಿ ನಮಗೆ ಸಕಲ ಸಂಪತ್ತು ಅಷ್ಟೈಶ್ವರ್ಯ ಆಗಿರ್ಬೋದು ಪ್ರತಿಯೊಂದು ಬೇಕು ಅಂತಂದರೆ ಈ ವಸಂತ ನವರಾತ್ರಿಗಳನ್ನ ಹೇಗೆ ಬಳಸ್ಕೊಳ್ಬೇಕು. ಕೃಷ್ಣ ಭೀಷ್ಮನ ಕತೆ ಹೇಳಿದ್ರಿ, ಭಾಳ ಅದ್ಭುತವಾಗಿತ್ತು. ಕರ್ಮ ಅನ್ನೋಂಥದ್ದು ಯಾರನ್ನೂ ಬಿಡೋದಿಲ್ಲ ಅನ್ನೋದನ್ನ ಕೂಡ ನಾವು ಆ ಒಂದು ಕತೆ ಮುಖಾಂತರ ಭಾಳ ಅದ್ಭುತವಾಗಿ ಅರ್ಥ ಮಾಡ್ಕೊಂಡ್ವಿ. ಇನ್ನು ಆ ಒಂದು ಅಷ್ಟಮಿ ದಿನ ಅಶೋಕ ವೃಕ್ಷದ ಬಗ್ಗೆ ಹೇಳಿದ್ರಿ, ಆ ಮೊಗ್ಗನ್ನು ಇಸ್ಕೊಂಡು ಸುಮಂಗಲಿಯರ್ ಸೇವನೆ ಮಾಡೋದ್ರಿಂದ ಆಗುವಂಥ ಲಾಭಗಳ ಬಗ್ಗೆ ತಿಳ್ಕೊಂಡ್ವಿ. ಒಟ್ಟಾರೆ ಈ ಒಂದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ, ಪ್ರಾರಂಭದಲ್ಲೇ ತಿಳಿಸ್ಬಿಟ್ಟಿದ್ದೀರಾ. ಇನ್ನು ಸಾಕಷ್ಟು ದಿನಗಳಲ್ಲಿ ಇದೆ ನಮಗೆ ಆಚರಣೆ ಮಾಡ್ಕೊಳ್ಳೋದಕ್ಕೆ. ಸಾಧ್ಯವಾದಷ್ಟು ನಾವು ಈ ವಸಂತ ನವರಾತ್ರಿನ ಹೇಗೆ ಆಚರಣೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಇನ್ನು ವಸಂತ ನವರಾತ್ರಿಯ ಆಚರಣೆ ಹೇಗೆ ಮಾಡಬೇಕು, ಇದರಿಂದ ಸಿಗುವಂಥ ಫಲಗಳು ಏನು ಅನ್ನೋದನ್ನ ಬಹಳ ಅದ್ಭುತವಾಗಿ ಗುರುಗಳು ತಿಳಿಸಿದ್ದಾರೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.